ಸಂವಿಧಾನ ಬದಲಾಯಿಸಿದ್ದು ಯಾರು, ಪುಸ್ತಕದ ಲೇಖಕರು. ಇವತ್ತು ನಾಡಿನಾದ್ಯಂತ ನಡೀತಾ ಇರತಕ್ಕಂಥ ಒಂದು ಬೌದ್ಧಿಕ ಚರ್ಚೆಯ, ನಾವೇನೋ ಒಂದು ಗದ್ದಲವನ್ನು ಅಥವಾ ಒಂದು ನಾಯ್ಸ್ ಅಂತ ಏನೋ ಕ್ರಿಯೇಟ್ ಮಾಡಬೇಕು ಅಂತ ಹೋಗ್ತಾ ಇಲ್ಲ. ಒಂದು ಬೌದ್ಧಿಕ ಚರ್ಚೆ ನಡೀಬೇಕು, ಆಧಾರ ಸಹಿತವಾಗಿ ಚರ್ಚೆ ನಡೀಬೇಕು ಅಂತಕ್ಕಂಥ ಒಂದು ಹಂಬಲದಿಂದ ಈ ಪುಸ್ತಕದ ರಚನೆಗೆ ಕೈ ಹಾಕಿ ಅನೇಕ ಆಧಾರಗಳನ್ನ ಸಂಗ್ರಹಿಸಿ ಇವತ್ತು ಈ ವಿಷಯದ ಕುರಿತು ಕಳೆದ ಒಂದು 60-70 ವರ್ಷಗಳಿಂದ ಅಪಪ್ರಚಾರ ಮಾಡ್ತಾ ಇದ್ದಂಥ ಅನೇಕರು ತಣ್ಣಗಾಗುವ ಮಾಡಿರೋದರಲ್ಲಿ ಒಂದು ದೊಡ್ಡ ಪಾತ್ರವನ್ನು ವಹಿಸಿರುವಂಥ ಕೃತಿಯ ಲೇಖಕರಾಗಿರುವಂಥ ಶ್ರೀಯುತ ವಿಕಾಸ್ ಪುತ್ತೂರವರೇ, ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನ ಕೂಡ ಸಲ್ಲಿಸ್ತೀನಿ ಈ ಪುಸ್ತಕಕ್ಕೋಸ್ಕರ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಸಭಾಗಾರದಲ್ಲಿ ಎಲ್ಲ ಗೌರವಾನ್ವಿತ ಹಿರಿಯರೇ, ಶ್ರದ್ಧೆಯ ತಾಯಂದಿರಿಯೇ, ಯುವ ಸನ್ಮಿತ್ರರೇ, ಮಾಧ್ಯಮದ ಬಂಧುಗಳೇ, ಕಾರ್ಯಕ್ರಮದ ನಿರೂಪಣೆ ಮಾಡುವಂಥವರು ಅವಶ್ಯಕತೆ ಇರುವಂಥವರು ಹೊರಗಡೆ ಪುಸ್ತಕ ತಗೊಳ್ಬೋದು ಅಂತ ಹೇಳಿದರು. ನಾನು ಅಷ್ಟು ಸೌಜನ್ಯದಿಂದ ನಿಮಗೆ ಹೇಳುವ ಸ್ವಭಾವದವನಲ್ಲ ಒಂದ್ಸಲ. ಪುಸ್ತಕ ಕೊಂಡ್ಕೋಬೇಕು ಅಂತಲೇ ಈ ಕಾರ್ಯಕ್ರಮ ಏರ್ಪಡಿಸಿರೋದು ನಾವು ಒಂದ್ಸಲ. ಪುಸ್ತಕ ಕೊಂಡ್ಕೋಬೇಕು, ಅವಶ್ಯಕತೆ ಇಲ್ಲದಿದ್ದರೂ ಕೊಂಡ್ಕೋಬೇಕು. ಯಾಕಂದರೆ ಕೆಲವು ಸಲ ಪುಸ್ತಕಗಳ ಸಮಾಜಕ್ಕೆ ಅವಶ್ಯಕತೆ ಇರುತ್ತೆ, ಪೀಳಿಗೆಗಳಿಗೆ ಅವಶ್ಯಕತೆ ಇರುತ್ತೆ, ಅದರೊಳಗೆ ಇರ್ತಕ್ಕಂಥ ವಿಷಯಗಳಿಗೋಸ್ಕರ ಅವಶ್ಯಕತೆ ಇರುತ್ತೆ. ಹಾಗಾಗಿ ನಾನು ಇಲ್ಲಿರ್ತಕ್ಕಂಥ ಎಲ್ಲರ ಹತ್ರ ನಾನು ವಿನಂತಿ ಮಾಡ್ತೀನಿ, ಪುಸ್ತಕವನ್ನು ಖರೀದಿ ಮಾಡಿ, ಓದಿ, ಚರ್ಚೆ ಮಾಡಿ, ಅದಾದಮೇಲೆ ಶೋಕೇಸ್ನಲ್ಲಿ ಇಡಬೇಡಿ, ಪಕ್ಕದ ಮನೆಯವ್ರಿಗೆ ಕೊಡಿ, ಓದುವಂಥವ್ರಿಗೆ ಕೊಡಿ. ಇದರಲ್ಲಿ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳಿ ಅಂತಲೇ. ವಿರೋಧ ಮಾಡೋದಿದ್ದರೆ ವಿರೋಧ ಮಾಡಲಿ, ನಮ್ಮ ಹತ್ರ ಬಂದು ವಿರೋಧ ಮಾಡಲಿ, ಚರ್ಚೆಗೆ ಅವಶ್ಯಕತೆ ಇದ್ದರೆ ಚರ್ಚೆ ಮಾಡಲಿ, ಸವಾಲು ಹಾಕೋದಿದ್ರೆ ನಮಗೆ ಸವಾಲು ಹಾಕಲಿ ಈ ಪುಸ್ತಕದ ಬಗ್ಗೆ. ಹಾಗೋಸ್ಕರ ಇದನ್ನು ಮಾಡಿ. ಯಾಕಂದರೆ ಇವತ್ತು ಕಳೆದ ಒಂದು 10-12 ವರ್ಷಗಳಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಮತ್ತು ಸಂವಿಧಾನವನ್ನು ಒಂದು ವಿವಾದದ ವಿಷಯ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ದೇಶದ ಒಂದು ಎಕೋಸಿಸ್ಟಮ್, ಒಂದು ವಲಯ ಇದನ್ನು ಮಾಡುವಂಥ ಪ್ರಯತ್ನ ಮಾಡ್ತಾಯಿದ್ದ. ಅನೇಕ ಸಂಗತಿಗಳನ್ನ ಹುಡುಕ್ತಾ ದೇಶ ಒಟ್ಟಾಗಿ ಯೋಚನೆ ಮಾಡಲಿಕ್ಕೆ ಆರಂಭ ಮಾಡಿದಾಗ, ದೇಶದ ಮುನ್ನಡೆಯ ದೃಷ್ಟಿಯಿಂದ ಸಮಾಜ ಕೂಡ ಒಂದು ಮನಸ್ಸಿನಿಂದ ಯೋಚನೆ ಮಾಡಲಿಕ್ಕೆ ಅಂತ ಆರಂಭ ಮಾಡಿದ್ರೆ ಅವ್ರಿಗೆ ಹೊಟ್ಟೆಲಿ ಏನೋ ಒಂದು ಸ್ವಲ್ಪ ಹುಳ ಎದ್ದಂಗೆ ಆಗಿಬಿಡುತ್ತೆ. ಆ ಥರದ್ದು ಒಂದು ವರ್ಗ ನಮ್ಮ ದೇಶದಲ್ಲಿದೆ, ಎಲ್ಲ ಕಡೆ ಇರುತ್ತೆ. ಪಕ್ಕದ ಮನೇಲಿ ಒಳ್ಳೆ ಭಜನೆ ನಡೀತಾ ಇದ್ದರೆ, ಒಳ್ಳೆ ನಗ್ತಾ ಇದ್ದರೆ, ಒಳ್ಳೆ ಪೂಜೆ ನಡೀತಾ ಇದ್ದರೆ, ಕೆಲವು ಮನೆಯವರಿಗೆ ಆನಂದ ಪಡೋವಂಥ ಭಾಗ್ಯ ಇರೋದಿಲ್ಲ, ಏನೋ ಹೊಟ್ಟೆ ಕಿಚ್ಚು ಶುರು ಆಗುತ್ತೆ, ಏನೋ ಮಾಡೋಕ್ಕೆ ಅಂತ ಆರಂಭ ಮಾಡ್ತಾರೆ. ಆ ಥರ ನಮ್ಮ ದೇಶದಲ್ಲಿ ಒಂದು ವರ್ಗ ಇದೆ, ಅರ್ಬನ್ ನಕ್ಸಲರು ಅಂತೇಳಿ. ಅವ್ರಿಗೆ ಯಾವಾಗಲೂ ಕೂಡ ಕೃಪಾಪೋಷಣೆ ಮಾಡ್ತಕ್ಕಂಥ ಕಾಂಗ್ರೆಸ್ನ ಒಂದು ಎಕೋಸಿಸ್ಟಮ್ ಇದೆ. ಇವರು ನಿರಂತರವಾಗಿ RSS ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ವಿರೋಧಿಸುತ್ತೆ, RSS ಸಂವಿಧಾನವನ್ನು ವಿರೋಧಿಸುತ್ತೆ, RSS ಮತ್ತು BJP ಸಂವಿಧಾನವನ್ನು ರದ್ದು ಮಾಡ್ತಾರೆ. ಇದೇ ಥರದ ಮಾತುಗಳನ್ನ ಹೇಳ್ತಾನೇ ಇರ್ತಾರೆ. ಎಡಗೈಯಲ್ಲಿ ಕೆಂಪು ಬಣ್ಣದ ಸಂವಿಧಾನದ ಪುಸ್ತಕವನ್ನು ಹಿಡ್ಕೊಂಡು ರಾಹುಲ್ ಗಾಂಧಿಯಿಂದ ಹಿಡಿದು ಅಖಿಲೇಶ್ ಯಾದವ್ನಿಂದ ಹಿಡಿದು ಅನೇಕರು ಈ ಸಲ ಪ್ರಮಾಣ ವಚನ ಸ್ವೀಕರಿಸಬೇಕಾದ್ರೆ ಆ ಪುಸ್ತಕವನ್ನು ಹಿಡ್ಕೊಂಡು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು. ಬದ್ಧತೆ ಇದ್ದರೆ ನಮ್ಗೆ ಆನಂದವೇ ಅದರಲ್ಲಿ. ಅಂದರೆ ಯಾರೇ ಯಾವುದೇ ಪುಸ್ತಕ ಹಿಡ್ಕೊಂಡ್ರೆ ಬದ್ಧತೆಯ ಜೊತೆಗೆ ಏನು ತೊಂದರೆ ಇಲ್ಲ. ಎರಡನೇದು, ಒಳಗಡೆ ಏನು ಕೈಯಲ್ಲಿ ಹಿಡ್ಕೋತಾ ಇದ್ದೀರಿ ಇದನ್ನು ಓದ್ಬಿಟ್ಟು ಹಿಡ್ಕೊಂಡ್ರು ಕೂಡ ನಮಗೇನು ತೊಂದರೆ ಇಲ್ಲ. ಒಂದ್ಸಲಿ ರಾಹುಲ್ ಗಾಂಧಿ ಓದೇ ಇಲ್ಲ ಯಾಕಂದರೆ ಅದರ 2ನೇ ಪುಟದಲ್ಲೇ ಇಂದಿರಾ ಗಾಂಧಿ ಬಗ್ಗೆ ಆ ಪುಸ್ತಕದಲ್ಲಿ ಟೀಕೆ ಇದೆ. ಲಕ್ನೋದ ಪಬ್ಲಿಷಿಂಗ್ ಹೌಸ್ನ ಪುಸ್ತಕ, 170 ರೂಪಾಯಿನ ಪುಸ್ತಕ ಅದು. ಅದರ 2ನೇ ಪುಟದ ಮುನ್ನುಡಿ ಬರೆದಿರ್ತಕ್ಕಂಥ ನಮ್ಮ ದೇಶದ ಹಿರಿಯ ವಕೀಲರು ಇಂದಿರಾ ಗಾಂಧಿಯನ್ನು ಟೀಕೆ ಮಾಡಿದ್ದಾರೆ. ತನ್ನ ಅಜ್ಜಿಯನ್ನೇ ಟೀಕೆ ಮಾಡಿರ್ತಕ್ಕಂಥ ಪುಸ್ತಕವನ್ನು ಹಿಡ್ಕೊಂಡು ಇಡೀ ದೇಶದಲ್ಲಿ ಮೆರವಣಿಗೆ ಮಾಡ್ತಾ ಇದ್ದಾರೆ. ಸಂವಿಧಾನದ ಬಗ್ಗೆ ಬದ್ಧತೆಯಿಂದ ಅಲ್ಲ. ಯಾವ ಸಂಘಟನೆ ಕಳೆದ 90 ವರ್ಷಗಳ ಇತಿಹಾಸದಲ್ಲಿ ಸುಮಾರು 60 ವರ್ಷಗಳಿಂದ ಪ್ರತಿನಿತ್ಯ ಬೆಳಿಗ್ಗೆ ಪ್ರತಿನಿತ್ಯ ಸಾಯಂಕಾಲ ತನ್ನ ಚಟುವಟಿಕೆಯಲ್ಲಿ ಬಾಲಕರಿಗೆ, ತರುಣರಿಗೆ, ವಯಸ್ಕರಿಗೆ ಎಲ್ರಿಗೂ ಕೂಡ ಸುಭಾಷಃ ಪ್ರಣವಾನಂದಃ ಕ್ರಾಂತಿವೀರೋ ವಿನಾಯಕಃ ಟಕ್ಕರೋ ಭೀಮರಾವಶ್ಚ ಫುಲೆ ನಾರಾಯಣೋ ಗುರು ಅನ್ನೋದನ್ನು ಇವ್ರು ಯಾರ ಮಾರ್ಗದರ್ಶನ ಇಲ್ಲದೆ, ಇವ್ರು ಯಾರ್ದು ಏನು ಬೇಡಿಕೆ ಇಲ್ಲದೆ, ಇವ್ರು ಯಾರಿಂದ ಅರ್ಜಿ ಹಾಕಿಸ್ಕೊಳ್ಳದೆ ದೇಶಕ್ಕೋಸ್ಕರ ದುಡಿದಿರ್ತಕ್ಕಂಥ, ದೇಶದಲ್ಲಿ ಪರಿವರ್ತನೆ ತಂದಿರತಕ್ಕಂಥ, ದೇಶದಲ್ಲಿ ಸುಧಾರಣೆ ತಂದಿರತಕ್ಕಂಥ ಮಹಾಪುರುಷರುಗಳನ್ನ ಸ್ಮರಣೆ ಮಾಡ್ತಾ ಬಂದಿದೆಯೋ, ಇವ್ರು ಮಾಡಿರೋದಕ್ಕಿಂತ ಸಾವಿರಾರು ಸಲ ಜಾಸ್ತಿ ಸ್ಮರಣೆ ಮಾಡಿದಾರೋ, ಶ್ರದ್ಧೆಯನ್ನು ನಿರ್ಮಾಣ ಮಾಡಿದಾರೋ ಅಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಅಗೌರವದಿಂದ ಕಾಣುತ್ತೆ, ತಿರಸ್ಕರಿಸುತ್ತೆ ಅನ್ನುವಂಥ ಒಂದು ವಾದವನ್ನು ಸಮಾಜದ ಒಂದು ವರ್ಗದಲ್ಲಿ ನಿರ್ಮಾಣ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಈ ಥರ ಚಟುವಟಿಕೆಗಳು ಸ್ವಾತಂತ್ರ್ಯ ಬಂದಾಗಿಂದ ನಮ್ಮ ದೇಶದಲ್ಲಿ ನಡೀತಾ ಇದೆ. ಯಾಕಂದರೆ ತಮ್ಮ ಅಧಿಕಾರದ ಸ್ಥಾನವನ್ನು ಸಾಧನೆಯ ಆಧಾರದ ಮೇಲೆ ಭದ್ರ ಮಾಡ್ಕೊಳ್ಳೋದಕ್ಕಿಂತ ಈ ಥರದ ಅಪಪ್ರಚಾರದ ಮುಖಾಂತರ ಭದ್ರ ಮಾಡ್ಕೊಳ್ಳೋದು ನೆಹರುವಿಂದ ಅವ್ರ ಸಂತತಿ ಪೂರ್ತಿ ಕಲ್ತಿದೆ. ಇಲ್ಲಿರ್ತಕ್ಕಂಥ ಅನೇಕ ಸ್ವಯಂ ಸೇವಕರು, ಸಂಘದ ಸ್ವಯಂ ಸೇವಕರು ಈಗಲೂ ಕೂಡ ಬೆಳಿಗ್ಗೆ ನೀವು ಶಾಖೆಗೆ ಹೋದರೆ ಅಲ್ಲಿ ಸುಭಾಷಃ ಪ್ರಣವಾನಂದ, ಸುಭಾಷ್ ಚಂದ್ರ ಬೋಸ್, ಸ್ವಾಮಿ ಪ್ರಣವಾನಂದ, ಸುಭಾಷಃ ಪ್ರಣವಾನಂದ ಕ್ರಾಂತಿವೀರೋ ವಿನಾಯಕ ದಾಮೋದರ್ ಸಾವರ್ಕರ್, ಠಕ್ಕರೋ ಭೀಮರಾವಶ್ಚ, ಠಕ್ಕರ್ ಬಾಬಾ
ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಟಕ್ಕರೋ ಭೀಮರಾವಚ್ಚ ಫುಲೆ ನಾರಾಯಣೋ ಗುರು. ಇದನ್ನು ಹೇಳ್ತಾನೆ ಬೆಳ್ಕೊಂಡು ಬಂದಿರೋದು. ನನಗೆ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಯಾವ ಹೆಸರನ್ನು ಕಲಿಸ್ಲಿಲ್ಲ, ನಮ್ಮ ತಾಯಿ ಈ ಹೆಸರನ್ನು ಕಲಿಸ್ಲಿಲ್ಲ. ನನಗಿದನ್ನು ಕಲಿತಿದ್ದು ನನ್ನಂಥ ವ್ಯಕ್ತಿಗೂ ಸಂಘಟ ಶಾಖೆಯಲ್ಲಿ ಒಬ್ಬ ನನಗಿಂತ ಹಿರಿಯ ಕಾರ್ಯಕರ್ತ ಇದನ್ನು ಕಲಿತಿದ್ದು. ಹೇಳ್ತಾ ಇರಬೇಕಾದ್ರೆ ಯಾರು ಟಕ್ಕರ್ ಬಾಪ, ಯಾರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಯಾರು ಫುಲೆ, ಯಾರು ನಾರಾಯಣ ಗುರು, ಇದನ್ನು ಹೇಳಿದ್ದು ನಮಗೆ ಸಂಘಟ ಶಾಖೆಯಲ್ಲಿ. ಆ ಸಂಘದ ಬಗ್ಗೆ ಇವರು ಡಾಕ್ಟರ್ ಬಾಬಾ ಸಾಹೇಬ್ರನ್ನ ಅಗೌರವದಿಂದ ಕಾಣ್ತಾರೆ. ಯಾರು ಹೇಳೋದು ಇದನ್ನು ಅಂತ ಕೇಳಿದ್ರೆ, ಯಾವ ಸಂಘಟನೆ ಕಾಂಗ್ರೆಸ್, ಯಾವ ಸಂಘಟನೆಯ ನೇತೃತ್ವ ಜವಾಹರ್ಲಾಲ್ ನೆಹರು ಮತ್ತು ಅವರ ಇಡೀ ಕುಟುಂಬ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸಂವಿಧಾನ ರಚನಾ ಸಮಿತಿಯ ಸದಸ್ಯರಾಗದೇ ಇರುವಾಗ ನೋಡ್ಕೊಳ್ಳೋಕೆ ಪ್ರಯತ್ನ ಪಟ್ಟರು, ಆ ಕಾಂಗ್ರೆಸ್ಸು ಮತ್ತು ಆ ನಕಲಿ ಗಾಂಧಿ ಸಂತತಿ ನಮ್ಮ ಮೇಲೆ ಆರೋಪ ಮಾಡ್ತಾರೆ. ಯಾರೋ ಪ್ರಾಜ್ಞರೋ, ಯಾರೋ ಮುಗ್ಧರೋ, ಯಾರೋ ತಿಳ್ಕೊಂಡಿರ್ತಕ್ಕಂಥವ್ರು ಆಪಾದನೆ ಮಾಡಿದರೆ ನಾವು ಅವ್ರ ಜೊತೆ ಚರ್ಚೆ ಮಾಡ್ಬೋದು. ಇವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಎಲ್ಲೂ ಸದಸ್ಯರಾಗಕ್ಕೆ ಬಿಡದೇ ಇರುವಾಗ ಪ್ರಯತ್ನ ಮಾಡಿದ್ರು. ಸ್ವಾತಂತ್ರ್ಯ ಬಂತು, ಚುನಾವಣೆ ಬಂತು. ಚುನಾವಣೆ ಸಂದರ್ಭದಲ್ಲಿ 52ರಲ್ಲಿ 54ರಲ್ಲಿ 2 ಬಾರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸೋಲಿಸಬೇಕು ಅಂತ ಪ್ರಯತ್ನ ಮಾಡಿದಂಥ ಕಾಂಗ್ರೆಸ್ ಇವತ್ತು ಭಾರತೀಯ ಜನತಾ ಪಕ್ಷದ ಬಗ್ಗೆ ಆಪಾದನೆ ಮಾಡುತ್ತೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅಗೌರವ ತೋರಿಸುತ್ತೆ. 54ರ ಉಪಚುನಾವಣೆಯಲ್ಲಿ, ಭಂಡಾರದ ಉಪಚುನಾವಣೆಯಲ್ಲಿ ನಾವು ಇಲ್ಲಿ ಅನೇಕ ಉಪಚುನಾವಣೆಗಳನ್ನ ನೋಡಿದ್ದೀವಿ. ಯಾವುದೇ ಉಪಚುನಾವಣೆಗೆ ನರೇಂದ್ರ ಮೋದಿಯವರು ಪ್ರಚಾರಕ್ಕೆ ಹೋಗಲ್ಲ, ಹಾಗೆ ಬೇರೆ ಪಾರ್ಟಿಯವರು ಹೋಗಲ್ಲ. ದೊಡ್ಡವರು ಉಪಚುನಾವಣೆನ ಅಲ್ಲಿನ ಲೋಕಲ್ ಘಟಕ ನೋಡ್ಕೊಳ್ಳುತ್ತೆ, ಅವ್ರು ಅದನ್ನು ಮಾಡ್ತಾರೆ. ಉತ್ತರ ಪ್ರದೇಶದ ಮಿಲ್ಕಿಪುರದಲ್ಲಿ ಉಪಚುನಾವಣೆ ನಡೀತು, ನಾಡಿದ್ದಲ್ಲಿ ಕೌಂಟಿಂಗ್ ಇದೆ. ಅಲ್ಲಿಗೆ ನರೇಂದ್ರ ಮೋದಿಯವರು ಹೋಗಲಿಲ್ಲ, JP ನಡ್ಡಾ ಅವರು ಹೋಗಲಿಲ್ಲ. ಅಲ್ಲಿ ಅವ್ರು ನೋಡ್ಕೋತಾರೆ, ಯೋಗಿಜಿಯವರು ಇದ್ದಾರೆ, ಅಲ್ಲಿರ್ತಕ್ಕಂಥ ರಾಜ್ಯ ಅಧ್ಯಕ್ಷರಿದ್ದಾರೆ. ಇದು ಎಲ್ಲ ರಾಜಕೀಯ ಪಕ್ಷಗಳಲ್ಲಿ ಬಂದ್ಕೊಂಡಿರ್ತಕ್ಕಂಥ ಒಂದು ಅಲಿಖಿತ ಸಂಪ್ರದಾಯ. ಆದರೆ ಭಂಡಾರದ ಉಪಚುನಾವಣೆಯಲ್ಲಿ 54ರಲ್ಲಿ 2 ಬಾರಿ ಜವಾಹರ್ಲಾಲ್ ನೆಹರು ಪ್ರಚಾರ ಮಾಡೋಕ್ಕೆ ಹೋಗ್ತಾರೆ. ಯಾಕೆ? ಬಾಬಾ ಸಾಹೇಬರನ್ನು ಸೋಲಿಸಬೇಕು ಅಂತ. ಈ ಸಂಘಟನೆಯವರು ನಮ್ಗೆ ಹೇಳ್ತಾರೆ ಅಂತೇಳಿ BJP ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅಗೌರವದಿಂದ ಕಾಣಿಸುತ್ತೆ. ಆ 54ರ ಉಪಚುನಾವಣೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲೆಕ್ಷನ್ ಏಜೆಂಟ್ ಆಗಿದ್ದವರು ಸಂಘದ ಪ್ರಚಾರಕರಾಗಿದ್ದಂಥ ದತ್ತೋಪಂತ್ ಹೆಗ್ಡೆ ಅವರು ಎಲೆಕ್ಷನ್ ಏಜೆಂಟ್ ಆಗಿರ್ತಕ್ಕಂಥವ್ರು. ಹೀಗೆ ಇವತ್ತು ಯಾರ್ಯಾರಿಂದ ಮಾತು ಕೇಳಬೇಕಾಗುತ್ತೆ, ಬುದ್ಧಿವಾದ ಕೇಳಬೇಕಾಗುತ್ತೆ ಅಂತಲೇ ನಮಗೆ ಗೊತ್ತಿಲ್ಲ. ಅಂತಂಥವರೆಲ್ಲ ನಮಗೆ ಬುದ್ಧಿವಾದ ಹೇಳ್ತಾರೆ ಅಂತ. ಈ ಬುದ್ಧಿವಾದ ಹೇಳ್ತಾ ಇರ್ತಕ್ಕಂಥವ್ರು ಬಂಡವಾಳ ಒಂದು ಸ್ವಲ್ಪ ಬಯಲು ಮಾಡಬೇಕಲ್ಲ ಅಂತ ವಿಕಾಸ್ ಒಂದು ಪುಸ್ತಕ ಬರೆದ್ರು. ಇವತ್ತು ಇಲ್ಲಿನ ಕಾರ್ಯಕರ್ತರು ಒಟ್ಟಿಗೆ ಸೇರಿ ಅದರ ಬಿಡುಗಡೆ ಅನೇಕ ಊರುಗಳಲ್ಲಾಗಿದೆ. ಅದಕ್ಕೋಸ್ಕರ ಶಿವಮೊಗ್ಗದ ಪ್ರಾಜ್ಞರನ್ನು ಸೇರಿಸಿ ಅವರ ಎದುರಿಗೆ ವಿಷಯ ಪ್ರಕಟಣೆ ಮಾಡಬೇಕು, ಪ್ರಸ್ತುತ ಮಾಡಬೇಕು ಅನ್ನೋ ಕಾರಣಕ್ಕೆ ಈ ಕಾರ್ಯಕ್ರಮ ನಡೀತಾ ಇದೆ. ಸಂವಿಧಾನ ರಚನಾ ಸಮಿತಿಯ ಸದಸ್ಯರಾಗದೇ ಇರುವಾಗ ಪ್ರಯತ್ನ ಮಾಡಬೇಕು, ಸಂಸದರಾಗದೇ ಇರುವಂಥ ರೀತಿಯಲ್ಲಿ ಪ್ರಯತ್ನ ಮಾಡಬೇಕು. ಹಾಗೆ ಮಂತ್ರಿ ಆದಮೇಲೆ 1951ನೇ ಇಸ್ವಿಗೆ ರಾಜೀನಾಮೆ ಕೊಡ್ತಾರೆ. ಅಕ್ಟೋಬರ್ 10ನೇ ತಾರೀಕಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಜೀನಾಮೆ ಕೊಡ್ತಾರೆ. ರಾಜೀನಾಮೆ ಬರೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡೋದಿಲ್ಲ, ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಕೊಡ್ತಾರೆ ಅದೇ ವರ್ಷ. ನಂತರ ಬಾಬು ಜಗಜೀವನ್ ರಾಮು ಕೊಡ್ತಾರೆ. ಯಾಕಂದರೆ ಯಾರಾದರೂ ಎದುರುಗಡೆ ಸಾಮರ್ಥ್ಯ ಇರ್ತಕ್ಕಂಥವ್ರು ಸಿಕ್ಕಿದ್ರೆ ಈ ನಕಲಿ ಗಾಂಧಿ ಫ್ಯಾಮಿಲಿಯವ್ರಿಗೆ ಮತ್ತು ಅವರ ಬಾಲಬುಡಕರಿಗೆ ಒಂದು ಹೆದರಿಕೆ ಶುರು ಆಗುತ್ತೆ, ಜನ ಇವ್ರನ್ನ ಆಯ್ಕೆ ಮಾಡಿಬಿಟ್ರೆ. ಹಾಗಾಗಿ ರಾಜೀನಾಮೆ ಕೊಡ್ತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದಂಥವರು, ರಾಜೀನಾಮೆಯನ್ನು ಸ್ವೀಕಾರ ಮಾಡಿದಂಥ ಪಕ್ಷ ಇವತ್ತು BJPಗೆ ಹೇಳುತ್ತೆ ಡಾಕ್ಟರ್ ಬಾಬಾ ಸಾಹೇಬ್ರಿಗೆ ಗೌರವ ಕೊಡ್ತಾ ಇಲ್ಲ. 1951ನೇ ಇಸ್ವಿ ಅಕ್ಟೋಬರ್ ತಿಂಗಳಲ್ಲಿ ಬಾಬಾ ಸಾಹೇಬರು ರಾಜೀನಾಮೆ ಕೊಡ್ತಾರೆ. ರಾಜೀನಾಮೆ ಕೊಟ್ಟ 3-4 ದಿನದ ನಂತರ ಆ ರಾಜೀನಾಮೆ ಬಗ್ಗೆ ಸಂಸತ್ನಲ್ಲಿ ಅವರು ವಿಚಾರ ಮಂಡಿಸ್ತಾರೆ. ನಾನು ಹೇಳ್ತಾ ಇರಬೇಕಾದ್ರೆ ಇದು ಯಾವುದು ಕಾಗಕ್ಕ ಗುಬ್ಬಕ್ಕನ ಕತೆ ಅಲ್ಲ, ಎಲ್ಲವೂ ಆರ್ಕೈವ್ಸ್ನಲ್ಲಿ ಉಪಲಬ್ಧವಿದೆ. ನೀವು RTI ಹಾಕಿದ್ರೆ ಸಿಗುತ್ತೆ, ಪುಸ್ತಕಗಳಲ್ಲಿ ಸಿಗುತ್ತೆ, ಗ್ರಂಥಗಳಲ್ಲಿ ಸಿಗುತ್ತೆ, ಸಂಸತ್ತಿನ ದಾಖಲೆಗಳಲ್ಲಿ ಸಿಗುತ್ತೆ. ಕಾಂಗ್ರೆಸ್ನವ್ರು ನ್ಯೂಸ್ ಪೇಪರ್ ಪ್ಲಾಂಟಿಂಗ್ನಲ್ಲಿ ಎಕ್ಸ್ಪರ್ಟ್ಗಳು ಏನು ಪ್ಲಾಂಟ್ ಮಾಡ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಆರೋಗ್ಯ ಸರಿ ಇಲ್ಲ, ಹಾಗಾಗಿ ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ. ಎದ್ದು ನಿಂತ್ಕೊಂಡು ಹೇಳ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲೋಕಸಭೆಯಲ್ಲಿ, ರಾಜ್ಯಸಭೆಯಲ್ಲಿ ಎದ್ದು ನಿಂತ್ಕೊಂಡು ಹೇಳ್ತಾರೆ ಮಂತ್ರಿಯಾಗಿ. ಅವ್ರು ಹೇಳ್ತಾರೆ ನನ್ನ ಬಗ್ಗೆ ಅನಾರೋಗ್ಯ ಸರಿ ಇಲ್ಲ ಅಂತ ಪತ್ರಿಕೆಗಳಲ್ಲಿ ಬರ್ತಾ ಇದೆ, ಹೀಗಾಗಿ ಸ್ಪಷ್ಟನೆ ಕೊಡೋಕ್ಕೋಸ್ಕರ ನಾನು ಎದ್ದು ನಿಂತ್ಕೊಂಡಿದ್ದೀನಿ ಅಂತ ಒಂದೊಂದೇ ಕಪಾಲದ ಏಟು ಬಾರಿಸ್ತಾರೆ ಕಾಂಗ್ರೆಸ್ಸಿನ ನಾಯಕರಿಗೆ. ಮೊದಲನೇದು ಹೇಳ್ತಾರೆ ನಾನು ಇಚ್ಛಾಪೂರ್ವಕ ನಾನೇ ನಿಶ್ಚಯ ಮಾಡಿ ರಾಜೀನಾಮೆ ಕೊಟ್ಟಿದ್ದೀನಿ. ಯಾಕೆ ಅಂತ ಕೇಳಿದ್ರೆ ನೆಹರು ಮತ್ತು ನೆಹರು ಮಂತ್ರಿಮಂಡಲ ಸಂವಿಧಾನ ರಚನೆಗೆ ಮುಂಚೆ ಕೂಡ ನಂತರ ಕೂಡ ಹಿಂದೂ ಕೋಡ್ ಬಿಲ್ ತೊಗೊಂಡು ಬರೋದಕ್ಕೆ ಅಪಾರವಾಗಿರ್ತಕ್ಕಂಥ ವಿರೋಧ ಮಾಡಿದರು. ಮುಸಲ್ಮಾನರಿಗೆ ಪರ್ಸನಲ್ ಲಾ ಆಗಿತ್ತು, ಆದರೆ ಹಿಂದೂಗಳಿಗೆ ಕೋಡ್ ಬಿಲ್ ಬರಲಿಲ್ಲ. ಅದರಲ್ಲಿ ಮಹಿಳೆಯರಿಗೆ ಸ್ಥಾನಮಾನ ಕೊಡುವಂಥ ಅನೇಕ ಸಂಗತಿಗಳನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬ ಚಳುವಳಿಗಾರನಾಗೇ ಸೇರಿಸಿದ್ರು. ಆ ನಂತರ ತನ್ನ ಹುದ್ದೆ ಕಾರಣಕ್ಕೋಸ್ಕರ ಸೇರಿಸಿದ್ರು. ಇದನ್ನು ವಿರೋಧ ಮಾಡ್ತು ಕಾಂಗ್ರೆಸ್. ಇದನ್ನು ಬಾಬಾ ಸಾಹೇಬರು ಹೇಳ್ತಾರೆ. ಎರಡನೇದು, ಕಾಂಗ್ರೆಸ್ ಹಿಂದೂ ಹಿತದ ಮಾತುಗಳನ್ನ ಆಡೋದೇ ಇಲ್ಲ.
ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ಹಿಂದುತ್ವದ ವಿರೋಧಿ ಅಂತ ಇವತ್ತು ಅನೇಕ ಸಂಘಟನೆಗಳು ಬಿಂಬಿಸ್ತಾರೆ. ಆದರೆ ಬಾಬಾ ಸಾಹೇಬ್ರು ಹೇಳ್ತಾರೆ ಹಿಂದೂ ಹಿತದ ವಿಷಯನೇ ಮಾತಾಡಲ್ಲ ಬಾಬಾ ಸಾಹೇಬರು, ಕೇವಲ ನೆಹರು ಅವರು. ಆದರೆ ಕೇವಲ ಮುಸಲ್ಮಾನರ ಹಿತದ ಬಗ್ಗೆನೇ ಮಾತಾಡ್ತಾರೆ. ಈ ಥರ ಒನ್ ಸೈಡೆಡ್ ಅಪ್ರೋಚ್ ಸರಿ ಇಲ್ಲ. ಮೂರನೇದು ಬಾಬಾ ಸಾಹೇಬರು ಹೇಳ್ತಾರೆ 4 ಕಾರಣಗಳಲ್ಲಿ ಮೂರನೇದು, ಕಾಶ್ಮೀರದಲ್ಲಿ, ಜಮ್ಮು ಕಾಶ್ಮೀರದಲ್ಲಿ ಭಾರತದ ಸಂವಿಧಾನ ಅನ್ವಯನೇ ಆಗ್ತಾ ಇಲ್ಲ. ಇದು ನೆಹರು ಕಾರಣಕ್ಕೆ, ಇದು ಕಾಂಗ್ರೆಸ್ ಕಾರಣಕ್ಕೆ, ಕಾಶ್ಮೀರದ ಪರಿಸ್ಥಿತಿಯ ಕಾರಣಕ್ಕೆ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾರೆ, ಆರೋಗ್ಯದ ಕಾರಣಕ್ಕಲ್ಲ. 4ನೇದು ಹೇಳ್ತಾರೆ, ನಾನು ನೆಹರು ಅವ್ರನ್ನ ಪರಿಪರಿಯಾಗಿ ಬೇಡಿಕೊಂಡೆ, ನನಗೆ ಯಾವುದ್ರ ಕೆಲಸ ಮಾಡೋಕ್ಕೆ ಅವಕಾಶ ಇರ್ತಕ್ಕಂಥ, ನನ್ನ ಜನರ ಏಳಿಗೆಗೆ ನಾನು ಪ್ರಯತ್ನ ಮಾಡಲಿಕ್ಕೆ ಅವಕಾಶ ಇರ್ತಕ್ಕಂಥ ಇಲಾಖೆ ಕೊಡಿ. ಆದರೆ ನನ್ನನ್ನು ಕಾನೂನು ಮಂತ್ರಿಯಾಗಿ ಮಾಡಿದ್ದಾರೆ, ಎಲ್ಲಿ ಬರೀ ನಿಯಮಗಳನ್ನ ರೂಪಿಸ್ಬೋದೋ ಅಂಥ ಕಡೆ. ನನಗೆ ನನ್ನ ಜನಗಳ ಏಳಿಗೆಗೋಸ್ಕರ ಕೆಲಸ ಮಾಡಬೇಕು ಅಂತಿದೆ, ನನ್ನ ಬದುಕು ವ್ಯರ್ಥ ಮಾಡ್ಕೊಳ್ಳೋಕೆ ಆಸಕ್ತಿ ಇಲ್ಲ, ಆ ಕಾರಣಕ್ಕೆ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಅಂತಾರೆ. ಹೀಗೆ ಸಂವಿಧಾನ ರಚನಾ ಸಮಿತಿಯ ಸದಸ್ಯರಾಗಲಿಕ್ಕೆ ಅಡ್ಡಿ ಮಾಡಿದ್ರು, ಸಂಸದರಾಗಲಿಕ್ಕೆ ಅಡ್ಡಿ ಮಾಡಿದ್ರು. ಗಾಂಧೀಜಿ ಒತ್ತಾಯದ ಕಾರಣಕ್ಕೆ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ರು ಇವರಿಬ್ಬರನ್ನ ಗಾಂಧೀಜಿ ಒತ್ತಾಯದ ಕಾರಣಕ್ಕೆ ನೆಹರು ಅವರು ಸೇರಿಸ್ಕೊಳ್ತಾರೆ. ಇವರಿಬ್ಬರು ನಾನ್ ಕಾಂಗ್ರೆಸ್ ವ್ಯಕ್ತಿಗಳು, ಇಬ್ಬರು ಕಾಂಗ್ರೆಸ್ಸಿನ ಸದಸ್ಯರಾಗಿರಲಿಲ್ಲ, ಸೇರಿಸ್ಕೊಳ್ತಾರೆ. ಆದರೆ ಇಬ್ಬರು ರಾಜೀನಾಮೆ ಕೊಡುವಾಗ ಮಾಡ್ತಾರೆ ನೆಹರು ಅವರು, ಇಬ್ಬರು ರಾಜೀನಾಮೆ ಕೊಡುವಾಗ ಮಾಡ್ತಾರೆ. ಆ ನೆಹರು ಮರಿ ಮೊಮ್ಮಗ ಇವತ್ತು ನಮಗೆ ಬೋಧನೆ ಮಾಡ್ತಾರೆ, ಬಾಬಾ ಸಾಹೇಬ್ರಿಗೆ BJP ಆಗೋರು ಮಾಡ್ತಾ ಇದೆ. ಯಾವಾಗಾದ್ರೂ ಒಂದ್ಸಲಿ ಕನ್ನಡಿ ನೋಡ್ಕೋಬೇಕಲ್ಲ, ಮನೇಲಿ ಕಾಂಗ್ರೆಸ್ ನಾಯಕರ ಮನೆಗಳಲ್ಲಿ ಕನ್ನಡಿ ಇದೆಯೋ ಇಲ್ವೋ ಅಂತ ಡೌಟ್ ಆಗುತ್ತೆ. ಯಾಕಂದರೆ ಕನ್ನಡಿ ಎದುರುಗಡೆ ನಿಂತ್ಕೊಂಡ್ರೆ ಸುಳ್ಳು ಹೇಳೋಕ್ಕಾಗಲ್ಲ ಅಂತ ನಮ್ಮ ಅನೇಕ ಹಿರಿಯರು ಹೇಳ್ತಾರೆ. ಇವ್ರುಗಳ ಮನೇಲಿ ಕನ್ನಡಿ ಇಟ್ಕೊಂಡಿದ್ದಾರಾ ಇಲ್ವೋ ಅಂತ ಗೊತ್ತಾಗೋದಿಲ್ಲ. 56ರಲ್ಲಿ ವೇದನೆಯಿಂದ ಡಾಕ್ಟರ್ ಬಾಬಾ ಸಾಹೇಬ್ರು ತೀರ್ಕೊಳ್ತಾರೆ. ಡಾಕ್ಟರ್ ಬಾಬಾ ಸಾಹೇಬ್ರ ಬಗ್ಗೆ ನಮಗೂ ಉಪದೇಶ ಮಾಡ್ತಕ್ಕಂಥವರು ಕೋಟ ಶ್ರೀನಿವಾಸ ಪೂಜಾರಿ ಅವರು ಹೇಳಿದರು, ಆ ದೆಹಲಿಯಲ್ಲಿ ಎಕರೆಗಟ್ಟಲೆ 100 ಎಕರೆಗಟ್ಟಲೆ ಸ್ಮಾರಕಗಳನ್ನ ನಿರ್ಮಾಣ ಮಾಡ್ಕೊಳ್ಳಿರ್ತಕ್ಕಂಥ ಕಾಂಗ್ರೆಸ್ನವರು ಒಂದು ಸಣ್ಣ ಸ್ಮಾರಕ ಮಾಡ್ಕೊಳ್ಳೋಕೆ ಅವಕಾಶ ಕೊಡಲಿಲ್ಲ ದೆಹಲಿಯಲ್ಲಿ. ದೂರದ ಮುಂಬೈಗೆ ಹೇಗೆ ತೊಗೊಂಡೋದ್ರು ಅಂತ ಇವತ್ತು ವಿವರ ಸಿಗೋದಿಲ್ಲ ನಮಗೆ. ಕೆಲವ್ರು ಹೇಳ್ತಾರೆ ಕಾರಲ್ಲಿ ಕರ್ಕೊಂಡು ಹೋದ್ರು ಅಂತ, ಕೆಲವರು ಹೇಳ್ತಾರೆ ಕಾರ್ಗೋದಲ್ಲಿ ತಗೊಂಡು ಹೋದರು ಅಂತ ಅಂತಲೇ. ಈ ದೇಶಕ್ಕೆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಒಬ್ಬ ಮಹಾಪುರುಷ, ಆಧುನಿಕ ಸ್ಮೃತಿಕಾರ, ಸಂವಿಧಾನ ಕೊಟ್ಟವರು, ಆಧುನಿಕ ಸ್ಮೃತಿಕಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅಗೌರವದಿಂದ ಅವ್ರ ಶವವನ್ನು ಮುಂಬೈಗೆ ಸಾಗಿಸಲಾಗುತ್ತೆ, ಅಲ್ಲಿ ಅವ್ರ ಶವ ಸಂಸ್ಕಾರ ನಡೆಯುತ್ತೆ. 6 ತಿಂಗಳೊಳಗೆ ಅವ್ರ ಧರ್ಮಪತ್ನಿ ಸವಿತಾ ಅಂಬೇಡ್ಕರ್ ಅಪಮಾನಕಾರಿಯಾಗಿ ಆ ಮನೆಯನ್ನು ಖಾಲಿ ಮಾಡುವಂಥ ಪರಿಸ್ಥಿತಿಯನ್ನು ಸರ್ಕಾರ ತಗೊಂಡು ಬರುತ್ತೆ. ಆಲಿಪುರ್ ರೋಡ್ನ ಮನೆಯನ್ನು ಅಪಮಾನದ ರೀತಿಯಲ್ಲಿ ಸವಿತಾ ಅಂಬೇಡ್ಕರ್ ಅವ್ರನ್ನ ಖಾಲಿ ಮಾಡಿಸಲಾಗುತ್ತೆ. ಇವತ್ತಿಗೂ ಕೂಡ ಕಾಂಗ್ರೆಸ್ನವರು ದೆಹಲಿಯಲ್ಲಿ ಒಂದೇ ಒಂದು ಸ್ಮಾರಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಕೊಟ್ಟಿಲ್ಲ. ನೀವು ರಸ್ತೆಗಳಲ್ಲಿ ಓಡಾಡಿದ್ರೆ ಒಂದು ಹೆಸರುಗಳು ಸಿಗುತ್ತೆ, ಇಲ್ಲದಿದ್ದರೆ ಸಮಾಧಿ ಸಿಗುತ್ತೆ, ಅಥವಾ ಅವ್ರಿಗೋಸ್ಕರ ಇರತಕ್ಕಂಥ ಮೆಮೋರಿಯಲ್ ಸಿಗುತ್ತೆ. ನರೇಂದ್ರ ಮೋದಿಯವರು ಬರೋವರೆಗೂ ಅಲ್ಲಿ ತೀನ್ಮೂರ್ತಿ ಭವನದಲ್ಲಿ ಒಬ್ಬರೇ ಪ್ರಧಾನಮಂತ್ರಿದು ಎಕ್ಸಿಬಿಷನ್ ಇದ್ದಿದ್ದು, ಜವಾಹರ್ಲಾಲ್ ನೆಹರು ಅವ್ರದ್ದು. ನರೇಂದ್ರ ಮೋದಿಯವರು ಬಂದ ನಂತರ ಆ ತೀನ್ಮೂರ್ತಿ ಭವನದಲ್ಲಿ ಪ್ರಧಾನಮಂತ್ರಿ ಸಂಗ್ರಹಾಲಯ ಮಾಡಿಬಿಟ್ಟು ಜವಾಹರ್ಲಾಲ್ ನೆಹರುದು ಇಟ್ಟರು, ಗುಲ್ಜಾರಿಲಾಲ್ ನಂದನ್ದು ಇಟ್ಟರು, ಇಂದಿರಾ ಗಾಂಧಿದು ಇಟ್ಟರು, ದೇವೇಗೌಡರದು ಇಟ್ಟರು, ಎಲ್ಲರದ್ದು ಇಟ್ಟರು. ಅಲ್ಲಿವರೆಗೆ ಅದು ಬರೀ ನೆಹರುದೇ ಇರ್ತಿತ್ತು, ಬರೀ ನೆಹರುದು ಇದ್ದಿತ್ತು ಅಂತ. ನರೇಂದ್ರ ಮೋದಿಯವರು ಬಂದ ನಂತರ ತಂದು ಮಾಡಲಿಲ್ಲ. ಆದರೆ ಜವಾಹರ್ಲಾಲ್ ನೆಹರುವಿಂದ ಆಗಿ ಹೋಗಿರ್ತಕ್ಕಂಥ ಎಲ್ಲ ಪ್ರಧಾನಮಂತ್ರಿಗಳದ್ದು ಮಾಡಿದ್ರು. ಯಾಕಂದರೆ ಎಲ್ಲರೂ ಏನಾದರೂ ಒಂದು ಕೊಡುಗೆ ಕೊಟ್ಟಿದ್ದಾರೆ ದೇಶಕ್ಕೆ. ಆ ಸ್ಮರಣೆಯಲ್ಲಿ ಪ್ರಧಾನಮಂತ್ರಿ ಸಂಗ್ರಹಾಲಯವನ್ನು ಮಾಡಿದ್ರು. ಈ ಉದಾತ್ತತೆ ಇರತಕ್ಕಂಥ ಪಕ್ಷ ಮತ್ತು ಸಂಸ್ಕಾರಯುತವಾಗಿರ್ತಕ್ಕಂಥ ನಾಯಕರ ಬಗ್ಗೆ ಬಾಬಾ ಸಾಹೇಬರಿಗೆ ಗೌರವ ಕೊಡಲಿಲ್ಲ ಅಂತ ಹೇಳ್ತಾರಂತ. ಜವಾಹರ್ಲಾಲ್ ನೆಹರು ಭಾರತ ರತ್ನ ಕೊಡೋ ಸಮಿತಿಯಲ್ಲಿ ಪ್ರಧಾನಮಂತ್ರಿ ಇರ್ತಾರೆ. ಪ್ರಧಾನಮಂತ್ರಿ ಇರ್ತಕ್ಕಂಥ ಸಮಿತಿ ಭಾರತ ರತ್ನ ಕೊಡೋದು. ತಾನೇ ಇದ್ದಂಥ ಸಮಿತಿಯಲ್ಲಿ ಜವಾಹರ್ಲಾಲ್ ನೆಹರು ತನಗೆ ಭಾರತ ರತ್ನ ಕೊಟ್ಕೊಳ್ತಾರೆ ಅಂತ. ಎಲ್ಲಾದರೂ ಮಾಲೆ ಕಂಡ್ರೆ ನಮಗೆ ನಾವೇ ಹಾಕ್ಕೊಂಡ್ಬಿಟ್ಟಂಗೆ, ಇರಲಿ ಒಂದು ಇವತ್ತಿಗೆ ಅಂತ. ತಾನೇ ಇರೋ ಸಮಿತಿಯಲ್ಲಿ ನಾಚಿಕೇಡ್ ಜನಗಳು ಅಂತ, ತಾನೇ ಇರ್ತಕ್ಕಂಥ ಸಮಿತಿಯಲ್ಲಿ ತನಗೆ ಭಾರತ ರತ್ನ ಕೊಟ್ಕೊಳ್ತಾರೆ. ಯಾವಾಗಲೂ ಒಂದು ಸ್ವಲ್ಪ ಸಂಕೋಚ ಅಂತಲೂ ಆಗೋದಿಲ್ಲ ಅಂತಲ್ಲ. ಹಾಗಾಗಿ ಗಾಂಧಿಯವರು ಹೇಳಿದ್ದು ಸ್ವಾತಂತ್ರ್ಯ ಬಂದ ಮೇಲೆ, ದಯವಿಟ್ಟು ವಿಸರ್ಜನೆ ಮಾಡಬೇಡಿ, ನನ್ನ ಮರ್ಯಾದೆನೇ ತೆಗಿತಾರೆ ಈ ಕಾಂಗ್ರೆಸ್ನವರು ಅಂತ. ಇವತ್ತು ಬೀದಿಲಿ ಗಾಂಧಿ ಮರ್ಯಾದೆ ತೆಗಿತಾರೆ, ಬೀದಿಲಿ. ತಾನೇ ಇರೋ ಸಮಿತಿಯಲ್ಲಿ ಜವಾಹರ್ಲಾಲ್ ನೆಹರು ತನಗೆ ಭಾರತ ರತ್ನ ಕೊಂಡ್ಕೊಳ್ತಾರೆ, ತಾನೇ ಇರೋ ಸಮಿತಿಯಲ್ಲಿ ಇಂದಿರಾ ಗಾಂಧಿ ತನಗೆ ಭಾರತ ರತ್ನ ಕೊಟ್ಕೊಳ್ತಾರೆ. ಅವ್ರದ್ದೇ ಪಾರ್ಟಿ ಸರ್ಕಾರ ಇದ್ದಾಗ ರಾಜೀವ್ ಗಾಂಧಿಗೆ ಭಾರತ ರತ್ನ ಕೊಡ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ನೆನಪೇ ಆಗಲಿಲ್ಲ, ಇವ್ರಿಗೆ ನೆನಪೇ ಆಗಲಿಲ್ಲ. ಭಾರತೀಯ ಜನತಾ ಪಕ್ಷದ ಬೆಂಬಲ ಇರ್ತಕ್ಕಂಥ VP ಸಿಂಗ್ ಸರ್ಕಾರ ಬಂದಾಗ, ಆಗ ಭಾರತೀಯ ಜನತಾ ಪಕ್ಷದ ಬೆಂಬಲ ಮತ್ತು ಆಗ್ರಹ ಜೊತೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ VP ಸಿಂಗ್ ಸರ್ಕಾರ ಬಂದಾಗ, ಸಮ್ಮಿಶ್ರ ಸರ್ಕಾರದಲ್ಲಿ VP ಸಿಂಗ್ ಅವ್ರ ಕಾಲದಲ್ಲಿ ಭಾರತ ರತ್ನ ಕೊಡಲಾಗಿತ್ತು ಅಂತ. ಬಾಬಾ ಸಾಹೇಬರು ಹುಟ್ಟಿದಂಥ ಊರು ಮವು ಮಧ್ಯಪ್ರದೇಶದಲ್ಲಿ BJP ಸರ್ಕಾರ ಇದ್ದಾಗ ಸ್ಮಾರಕ ನಿರ್ಮಾಣ ಆಯಿತು. ಆಲಿಪುರ್ ರೋಡ್ ನರೇಂದ್ರ ಮೋದಿಯವರು ಬಂದ ನಂತರ ಸ್ಮಾರಕ ಆಯಿತು.
ಲಂಡನ್ನಲ್ಲಿ ಅವ್ರು ಓದೋಕ್ಕೆ ಅಂತ ಉಳ್ಕೊಂಡಿದ್ದಂಥ ಮನೆ, ಅದನ್ನು ಖರೀದಿ ಮಾಡಿ ಅದನ್ನು ಸ್ಮಾರಕ ಮಾಡಿದ್ದು ನರೇಂದ್ರ ಮೋದಿ ಅವ್ರ ಕಾಲದಲ್ಲಿ. ಮುಂಬೈ ಮತ್ತು ನಾಗ್ಪುರದ ಸ್ಮಾರಕಗಳನ್ನ ಅಭಿವೃದ್ಧಿ ಮಾಡಿದ್ದು ದೇವೇಂದ್ರ ಫಡ್ನವೀಸ್ ಬಂದ ನಂತರ, ಅಥವಾ ಶಿವಸೇನೆ ಮತ್ತು ದೇವೇಂದ್ರ ಫಡ್ನವೀಸ್, ಶಿವಸೇನೆ ಮತ್ತು ಗೋಪಿನಾಥ್ ಮುಂಡೆ ಅವ್ರ ಕಾಲದಲ್ಲಿ ಇದನ್ನು ಅಭಿವೃದ್ಧಿ ಮಾಡಿದ್ದು. ಒಂದೇ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಮಾರಕದ ಪುನರುದ್ಧಾರದ ಕಾರ್ಯಕ್ಕೆ ಗಾಂಧಿ ಪರಿವಾರದವ್ರು ಆಗೋದಿಲ್ಲ. ತಾವು ತಮ್ಮ ಸ್ಮಾರಕಗಳನ್ನ ಮುಂಚೆನೇ ತಯಾರು ಮಾಡ್ಕೊಳ್ತಾರೆ, ರೆಸೊಲ್ಯೂಷನ್ನ ಮುಂಚೆನೇ ತಯಾರು ಮಾಡ್ಕೊಳ್ತಾರೆ ಅಂತಲೇ. ಈ ಸಂಘಟನೆ ಮತ್ತು ಈ ಪಕ್ಷದ ಮುಖಂಡರು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತೀಯ ಜನತಾ ಪಕ್ಷ ಮತ್ತು RSS ಗೌರವ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಎಲ್ಲಾದರೂ ಒಂದು ಕಡೆ ಇವ್ರನ್ನ ಬಯಲು ಮಾಡಬೇಕಾಗಿರೋಂಥ ಅವಶ್ಯಕತೆ ಇಲ್ವಾ ಅಂತ ಕೇಳಿದ್ರೆ, ಪ್ರತಿ ಜಾಗದಲ್ಲಿ ಪ್ರತಿ ವಾಕ್ಯದಲ್ಲಿ ಅದನ್ನು ಬಯಲು ಮಾಡಬೇಕು. ಯಾಕಂದರೆ ಒಂದು 100 ಸಲ ನಮ್ಮ ದೇಶದಲ್ಲಿ ಈ ಥರದ ಪುಸ್ತಕ ಇಟ್ಕೊಂಡಿದ್ರೆ ಕೆಲವ್ರಿಗೆ ಅಂತಕ್ಕೆ ಶುರು ಆಗ್ಬಿಡುತ್ತೆ, ಯಾಕೋ ಎತ್ಕೊಂಬರ್ತಾ ಇದ್ದಾರೆ, ಏನೋ ಸತ್ಯ ಇರಬೇಕು ಅಂತ. ಸತ್ಯ ಹೇಳಬೇಕು. ಅನೇಕ ಸಲ ನಾವು ಅಂದ್ಕೊಳ್ತೀವಿ ಅರ್ಥ ಮಾಡ್ಕೊಳ್ಳಿ ಅಂತ. ಕೆಲವ್ರಿಗೆ ಭಾಳ ದಪ್ಪ ಚರ್ಮ ಅರ್ಥ ಆಗೋದಿಲ್ಲ, ಅರ್ಥ ಮಾಡಿಸ್ಬೇಕಾಗತ್ತೆ. ಭಾಳ ದಪ್ಪ ಚರ್ಮ ಇರುತ್ತೆ, ಅಂಥವ್ರಿಗೆ ಅರ್ಥ ಮಾಡಿಸ್ಬೇಕಾಗತ್ತೆ. ಡಾಕ್ಟರ್ ಬಾಬಾ ಸಾಹೇಬರು ಯಾವ್ಯಾವ ಆಶಯಗಳಿಗೋಸ್ಕರ ಬದುಕಿದ್ರೋ, ಯಾವ್ಯಾವ ಆಶಯಗಳಿಗೋಸ್ಕರ ಸಂವಿಧಾನವನ್ನು ರಚನೆ ಮಾಡಿದ್ರೋ, ಆ ಎಲ್ಲ ಆಶಯಗಳನ್ನ ಧಿಕ್ಕಾರ ಮಾಡ್ತಾ ಬಾಬಾ ಸಾಹೇಬರಿಗೆ ಮತ್ತು ಸಂವಿಧಾನಕ್ಕೆ ಅಪಚಾರ ಮಾಡ್ತಾನೆ ಈ ದೇಶದಲ್ಲಿ ನಡ್ಕೊಳ್ತಾ ಬಂದರು. ಬಾಬಾ ಸಾಹೇಬರು ಹೇಳಿದ್ರು ಅಂತಾನೆ. ಅದನ್ನೇ ವಿಕಾಸ್ ಅವರು ಕೂಡ ಹೇಳಿದ್ರು, ಯಾವ ಥರ ಸಂವಿಧಾನದ ಜೊತೆಗೆ ನೀವು ವರ್ತನೆ ಮಾಡ್ತಾಯಿದ್ರು ಅದನ್ನು ನೋಡಿದಾಗ ನಂಗೆ ಸಂವಿಧಾನ ಸುಟ್ಟಾಕ್ಬಿಡೋಣ ಅಂತ ಅನಿಸುತ್ತೆ ಅಂತ. ಬಾಬಾ ಸಾಹೇಬ್ರು ಸಂವಿಧಾನದಲ್ಲಿ ಆರ್ಟಿಕಲ್ 368 ಜೋಡಿಸಿದ್ರು ಅಂತಲೇ, ಸಂವಿಧಾನವನ್ನು ತಿದ್ದುಪಡಿ ಮಾಡೋಕ್ಕೆ ಅವಕಾಶ ಇದೆ ಅಂತೇಳಿ. ಆದರೆ ಆ ತಿದ್ದುಪಡಿ ಮಾಡುವಂಥ ಅವಕಾಶ ನ್ಯಾಯಾಲಯದಲ್ಲಿ ಪ್ರಶ್ನಿಸ್ಬೋದಾಗಿತ್ತು. ಯು ಕುಡ್ ಹ್ಯಾವ್ ಕ್ವಶ್ಚನ್ಡ್ ಇಟ್ ಇನ್ ಕೋರ್ಟ್. ಹಾಗಾಗಿ SR ಬೊಮ್ಮಾಯಿ ಪ್ರಕರಣ ನಡೆಯುತ್ತೆ, ಕೇಶವಾನಂದ ಭಾರತಿ ಪ್ರಕರಣ ನಡೆಯುತ್ತೆ, ಬಾಬಾ ಗೋರಖ್ನಾಥ್ ಕೇಸ್ ನಡೆಯುತ್ತೆ, ಅದೆಲ್ಲ ನಡೆಯುತ್ತೆ. ಆದರೆ ಇಂದಿರಾ ಗಾಂಧಿ ಎಮರ್ಜೆನ್ಸಿ ಟೈಮ್ನಲ್ಲಿ ಸಂವಿಧಾನ ತಿದ್ದುಪಡಿಯನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸ್ಬೋದಾಗಿರ್ತಕ್ಕಂಥ ವಿಧಿಯನ್ನೇ ರದ್ದು ಮಾಡಿದ್ರು. ಇವ್ರು ನಮ್ಗೆ ಹೇಳ್ತಾರೆ ಸಂವಿಧಾನವನ್ನು ಬದಲಾಯಿಸ್ತಾರೆ ಅಂತ. 106 ಸಲ ಸಂವಿಧಾನವನ್ನು ತಿದ್ದುಪಡಿ ಮಾಡಿದ್ದಾರೆ, 75 ಸಲ ಮಾಡಿರೋದು ಕಾಂಗ್ರೆಸ್ನವರು, 9 ಸಲ ನರೇಂದ್ರ ಮೋದಿಯವರು, 8 ಸಲ ಅಟಲ್ಜಿಯವರು, 16 ಸಲ VP ಸಿಂಗ್ ಮತ್ತು ಮೊರಾರ್ಜಿ ದೇಸಾಯಿ ಕಾಲದಲ್ಲಿ. 75 ಸಲ ಮಾಡಿದಂಥವರು 9 ಮತ್ತು 8 ಸಲ 17 ಸಲ ಮಾಡಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಗೆ ಸಂವಿಧಾನ ತಿದ್ದುಪಡಿ ಮಾಡ್ತೀವಿ ಅಂತ ಹೇಳ್ತಾರೆ. ಅವ್ರು ಯಾವುದಕ್ಕೆ ತಿದ್ದುಪಡಿ ಮಾಡಿದ್ರು, ನಾನು ಯಾವುದಕ್ಕೆ ತಿದ್ದುಪಡಿ ಮಾಡೋದನ್ನು ಆಧಾರ ಸಹಿತವಾಗಿ ಓದ್ತೀನಿ, ನಿಮ್ಮ ಎದುರಿಗೆ ಆಧಾರ ಸಹಿತವಾಗಿ ಓದ್ತೀನಿ. ಅವ್ರು ಯಾಕೆ ಮಾಡಿದ್ರು, ನಾವು ಯಾಕೆ ಮಾಡಿದ್ರು ಅಂತ. ನಾವು ಮಾಡಿದಾಗ ಆರ್ಟಿಕಲ್ 368 ಪ್ರಕಾರ ನಾವು ನ್ಯಾಯಾಲಯಕ್ಕೆ ಹೋಗ್ಬೋದು ಅನ್ನೋ ತಿದ್ದುಪಡಿಯನ್ನು ವಾಪಸ್ ತಂದಾಗಿತ್ತು ಜನತಾ ಪಾರ್ಟಿ ಸರ್ಕಾರದಲ್ಲಿ. ಆದರೆ ಅವ್ರು ಮಾಡಿರ್ತಕ್ಕಂಥ ತಿದ್ದುಪಡಿಯನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸಬಾರ್ದು ಅಂತ ಹೇಳಿದ್ರು ಅಂತ. ಆರ್ಟಿಕಲ್ 356 ವಿಧಿ 356 ರಾಜ್ಯ ಸರ್ಕಾರಗಳನ್ನ ಸಸ್ಪೆಂಡ್ ಮಾಡ್ತಕ್ಕಂಥ ಕೇಂದ್ರ ಸರ್ಕಾರದ ಅಧಿಕಾರ. 90 ಸಲ ರಾಜ್ಯ ಸರ್ಕಾರಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ. ಅದರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಒಬ್ಬರೇ 50 ಸಲ ರಾಜ್ಯ ಸರ್ಕಾರಗಳನ್ನ ಬರ್ಖಾಸ್ತು ಮಾಡಿದ್ದಾರೆ. ಒಂದೇ ದಿನ 1985 ಇಸ್ವಿಯಲ್ಲಿ ಒಂದೇ ದಿನ 12 ರಾಜ್ಯ ಸರ್ಕಾರಗಳನ್ನ ಕಿತ್ತೋಗಿದ್ದಾರೆ. ನಮಗೆ ಹೇಳ್ತಾರೆ ಆಟೋಕ್ರೆಟಿಕ್ ಅಂತ, ನಮಗೆ ಹೇಳ್ತಾರೆ ಡಿಕ್ಟೇಟರ್ ಅಂತ. ಒಂದೇ ದಿನ 11 ಸರ್ಕಾರಗಳನ್ನ, ಒಟ್ಟು 50 ಸರ್ಕಾರಗಳನ್ನ ಡಿಸ್ಮಿಸ್ ಮಾಡಿದಂಥ ಶ್ರೀಮತಿ ಇಂದಿರಾ ಗಾಂಧಿ ಅವ್ರ ಸೊಸೆ, ಅವ್ರ ಮಗ, ಅವ್ರ ಮೊಮ್ಮಗ, ಅವ್ರ ಮರಿ ಮೊಮ್ಮಗ ನಮ್ಗೆ ಹೇಳ್ತಾರೆ ನಾವು ಸಂವಿಧಾನವನ್ನು ತಿದ್ದುಪಡಿ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಇವತ್ತಿನವರೆಗೆ ನರೇಂದ್ರ ಮೋದಿ ಅವರು 11 ವರ್ಷದಲ್ಲಿ ಒಂದೇ ಒಂದು ರಾಜ್ಯ ಸರ್ಕಾರಗಳನ್ನು ಕೂಡ ಡಿಸ್ಟರ್ಬ್ ಮಾಡಲಿ, ಒಂದೇ ಒಂದು ರಾಜ್ಯ ಸರ್ಕಾರವನ್ನು ಡಿಸ್ಟರ್ಬ್ ಮಾಡಲಿಲ್ಲ ಅಂತ. ನಾವು ಮಾಡ್ಬೋದಾಗಿತ್ತು ಆರ್ಟಿಕಲ್ 356 ಜನರಿಂದ ಡಿಮ್ಯಾಂಡ್ ಕೂಡ ಇತ್ತು. ಆದರೆ ಪ್ರಜಾಪ್ರಭುತ್ವದಲ್ಲಿ ಲೋಕಮತ ಜನಮತ ಬಹಳ ದೊಡ್ಡದು ಅಂತೇಳಿ ನಾವು ಜನಮತದಲ್ಲಿ ಹೋರಾಡಿದ್ವಿ ಹೊರತು ಬೆವರರಿಸಿ ಯಾವತ್ತೂ ಕೂಡ ಕಾಯ್ದೆ ಪ್ರಕಾರ 356 ಉಪಯೋಗಿಸ್ತಕ್ಕಂಥ ಒಂದು ಹೇಸಿಗೆ ಕೆಲಸವನ್ನು ನರೇಂದ್ರ ಮೋದಿ ಅವ್ರು ಮಾಡಲಿಲ್ಲ. ಸಂವಿಧಾನದಲ್ಲಿ ಅವಕಾಶ ಇತ್ತು, ಮಾಡಲಿಲ್ಲ. ಯಾಕಂದರೆ ಅವಕಾಶ ಇತ್ತು ಅಂತೇಳಿ ಅಂಗಡಿಯಲ್ಲಿ ಸ್ವೀಟ್ ಇದೆ ಅಂತ 1 kg ಸ್ವೀಟ್ ತಿನ್ನೋಕ್ಕಾಗಲ್ಲ, 1 kg ಸ್ವೀಟ್ ತಿನ್ನೋಕ್ಕಾಗಲ್ಲ. ಜೋಬಲ್ಲಿ ದುಡ್ಡಿದೆ ಅಂತ ತಿನ್ನೋಕ್ಕಾಗೋದಿಲ್ಲ. ಯಾಕಂದರೆ ಉಚಿತತೆ, ಔಚಿತ್ಯ ಅಂತ ಒಂದು ಶಬ್ದ ಕನ್ನಡದಲ್ಲಿದೆ, ಅದರ ಪ್ರಕಾರನೇ ಮಾಡಬೇಕು. ಮಾಡಲಿಲ್ಲ ಅಂತಲ್ಲಿ. 75 ಸಲ ಸಂವಿಧಾನವನ್ನು ತಿದ್ದುಪಡಿ ಮಾಡ್ತಾರೆ. ಯಾವ್ಯಾವ ಕಾರಣಕ್ಕೆ ತಿದ್ದುಪಡಿ ಮಾಡ್ತಾರೆ ಅಂತ ನೀವೇನಾದರೂ ಕೇಳಿದ್ರೆ ಆಶ್ಚರ್ಯ ಆಗಿಬಿಡುತ್ತೆ. ಆಮೇಲೆ ಇವರು ಸಂವಿಧಾನದ ಪುಸ್ತಕ ಹಿಡ್ಕೊಳ್ಳೋಕ್ಕೆ ಯೋಗ್ಯರಲ್ಲ, ಬಂಡ್ರಿ ಇವರು ಅನ್ನೋದು ಅರ್ಥ ಆಗುತ್ತೆ ಅಂತ. ಯಾವುದಾದ್ರೂ ವಿಷಯವನ್ನು ಒಂದು ಕೈಯಲ್ಲಿ ಒಂದು ಭಗವದ್ಗೀತೆ ಇಟ್ಕೊಂಡ್ರೆ ಅದ್ರ ಬಗ್ಗೆ ಒಂದು ಬದ್ಧತೆ ಇರಬೇಕು ಅಂತಾನೆ. ಬದ್ಧತೆ ಅಂತ ಇರಬೇಕು. ಕೈಯಲ್ಲಿ ಅದನ್ನು ಹಿಡ್ಕೊಂಡಾಗ ಅದಕ್ಕೊಂದು ಬದ್ಧತೆ ಅಂತ ಇರಬೇಕು. ಯಾವ ಮನುಷ್ಯ ತನ್ನದೇ ಸರ್ಕಾರದ ಪ್ರಧಾನಮಂತ್ರಿ ಲೋಕಸಭೆಯಲ್ಲಿ ಮಂಡಿಸಿದ್ದಂಥ ಒಂದು ಬಿಲ್ಲನ್ನು ಪತ್ರಿಕಾಗೋಷ್ಠಿಯಲ್ಲಿ ಹೀಗೆ ಹರಿದು ಹಾಕಿದ್ರು, ಪತ್ರಕರ್ತರ ಎದುರು ಕೈಯಲ್ಲಿ ಹಿಡಿದು ಹರಿದು ಹಾಕಿದ್ರು ಮನಮೋಹನ್ ಸಿಂಗ್ ಕಾಲದಲ್ಲಿ, ಆ ಮನುಷ್ಯ ಇವತ್ತು ಸಂವಿಧಾನವನ್ನು ಹಿಡ್ಕೊಂಡು ಇಡೀ ದೇಶ ಓಡಾಡ್ತಾ ಇದ್ದಾನೆ. ಆದರೆ ನಿಧಾನಕ್ಕೆ ಅದಕ್ಕೆ ಸಿಗ್ತಾ ಇರ್ತಕ್ಕಂಥ
ಅವರ ವರ್ತನೆಗೆ ಸಿಗ್ತಾ ಇರ್ತಕ್ಕಂಥ ಮರ್ಯಾದೆನೂ ಕಡಿಮೆ ಆಗಿದೆ, ಅದಕ್ಕೆ ಸಿಗ್ತಾ ಇರ್ತಕ್ಕಂಥ ಬೆಲೆನೂ ನಿಧಾನಕ್ಕೆ ಕಡಿಮೆ ಆಗಿದೆ. ಹರಿಯಾಣ ಮಹಾರಾಷ್ಟ್ರ ಆದಮೇಲೆ ಈಗ ಡೆಲ್ಲಿಲೂ ಗೊತ್ತಾಗುತ್ತೆ ಇದಕ್ಕೆ ಭಾಳ ಮರ್ಯಾದೆ ಸಿಗೋದಿಲ್ಲ ಜನರದ್ದು ಅಂತ. 75 ಕಾಂಗ್ರೆಸ್ ಮಾಡ್ತು, 9 ಮತ್ತು 8 ಬಿ ಜೆ ಪಿ ಸರ್ಕಾರ ಮಾಡ್ತು, 16 ಉಳಿದವ್ರು ಮಾಡಿದ್ರು ಒಂದ್ಸಲಿ. ಯಾಕೆ ಮಾಡಿದ್ರು? ನಾನು ಉಳಿದವ್ರು ಮಾಡಿದ್ದನ್ನು ಒಂದ್ಸಲಿ ಹೇಳ್ತೀನಿ ನಿಮ್ಗೆ. ಉಳಿದವ್ರು ಯಾಕೆ ಮಾಡಿದ್ರು ಅನ್ನೋದನ್ನು ನಾನು ನಿಮ್ಮ ಗಮನಕ್ಕೆ ತೊಗೊಂಬರ್ತೀನಿ. ಮೊದಲನೇದು ವಿ ಪಿ ಸಿಂಗ್ ಕಾಲದಲ್ಲಿ ಮತ್ತು ಮೊರಾರ್ಜಿ ದೇಸಾಯಿ ಕಾಲದಲ್ಲಿ ಅವರು ಕಾನ್ಸ್ಟಿಟ್ಯೂಷನನ್ನು ಅಮೆಂಡ್ಮೆಂಟ್ ಮಾಡ್ತಾರೆ. ಯಾಕಂದರೆ ಹಕ್ಕಿದೆ, ಆ ಹಕ್ಕಿನ ಕಾರಣಕ್ಕೇ ಅಮೆಂಡ್ಮೆಂಟ್ ಮಾಡ್ತಾರೆ. 368ನೇ ವಿಧಿ ಅಂತ ನಾನೇನು ಹೇಳಿದೆ, ಆ 368ನೇ ವಿಧಿಯ ಪ್ರಕಾರನೇ ಮಾಡ್ತಾರೆ. ಮೊದಲನೇದು ಮೊರಾರ್ಜಿ ದೇಸಾಯಿ ಸರ್ಕಾರ, ಇಂದಿರಾ ಗಾಂಧಿ ಸರ್ಕಾರದಲ್ಲಿ ತಂದಿದ್ದಂಥ ಕೆಲವು ಮಾರಕ ತಿದ್ದುಪಡಿಗಳನ್ನ ವಾಪಸ್ ಮಾಡ್ತಾರೆ. ಅಮೆಂಡ್ಮೆಂಟ್ 38, ಅಮೆಂಡ್ಮೆಂಟ್ 39, ಅಮೆಂಡ್ಮೆಂಟ್ 42 ಇದೆಲ್ಲವನ್ನು ರಿವರ್ಸ್ ಮಾಡ್ತಾರೆ ಮೊರಾರ್ಜಿ ದೇಸಾಯಿ ಕಾಲದಲ್ಲಿ. ಹಾಗಾಗಿ ಬದುಕಿದ್ದೀವಿ ಇನ್ನೂ ನಾಗರಿಕರಾಗಿ. ಇಲ್ದಿದ್ದರೆ ಮನುಷ್ಯರಾಗಿ ಬದುಕ್ಬೋದಾಗಿತ್ತು, ಆದರೆ ನಾಗರಿಕರಾಗಿ ಬದುಕಲಿಕ್ಕೆ ಸಾಧ್ಯ ಇರಲಿಲ್ಲ. ಆ ಥರದ ತಿದ್ದುಪಡಿ ಬರ್ತೀನಿ. ಆ ತಿದ್ದುಪಡಿಗೆ ನಾವು 44ನೇ ತಿದ್ದುಪಡಿ ಮೊರಾರ್ಜಿ ದೇಸಾಯಿ ತರ್ತಾರೆ, ಅದು ಕೂಡ ಕೆಲವು ಅಮೆಂಡ್ಮೆಂಟ್ಗಳನ್ನ ವಾಪಸ್ ಮಾಡ್ತಾರೆ. ವಿ ಪಿ ಸಿಂಗ್ ಸರ್ಕಾರ 62ನೇ ಅಮೆಂಡ್ಮೆಂಟ್ ತೊಗೊಂಬರ್ತಾರೆ. ಯಾಕೆ ತೊಗೊಂಡು ಬರ್ತಾರೆ? SC/ST ಆಯೋಗವನ್ನು ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಜೊತೆಗೆ ಸ್ಥಾಪನೆ ಮಾಡೋದಕ್ಕೆ ವಿ ಪಿ ಸಿಂಗ್ ಸರ್ಕಾರ ಅಮೆಂಡ್ಮೆಂಟ್ ತೊಗೊಂಬರ್ತಾರೆ. 65ನೇ ತಿದ್ದುಪಡಿ ತೊಗೊಂಬರ್ತಾರೆ. ಆ SC/ST ಸಮುದಾಯದ ಮೀಸಲಾತಿ ವಿಸ್ತರಣೆಗೆ 62ನೇದು. 65ನೇ ಅಮೆಂಡ್ಮೆಂಟ್ ವಿ ಪಿ ಸಿಂಗ್ ಸರ್ಕಾರ ತೊಗೊಂಡು ಬರುತ್ತೆ, SC/ST ಆಯೋಗದ ಸ್ಥಾಪನೆಗೆ ತೊಗೊಂಡು ಬರುತ್ತೆ. ಯಾವಾಗ? ವಿ ಪಿ ಸಿಂಗ್ ಸರ್ಕಾರ ಮೊನ್ನೆ 25 ವರ್ಷದ ಕೆಳಗೆ. ಅಂದರೆ ಮೊದಲನ 40 ವರ್ಷಗಳ ಕಾಲ ಕಾಂಗ್ರೆಸ್ಸಿಗೆ ಯಾವತ್ತೂ ಚಿಂತೆನೇ ಇರಲಿಲ್ಲ SC/ST ಆಯೋಗ ಮಾಡಬೇಕು ಅಂತ. ಅಟಲ್ಜಿತ್ ಬರ್ತಾರೆ, ನರೇಂದ್ರ ಮೋದಿ ಅವರು ಬರ್ತಾರೆ. ಯಾವ ಕಾರಣಗಳಿಗೆ ಮಾಡ್ತಾರೆ? ಅಟಲ್ಜಿ ಮಾಡ್ತಾರೆ. ಮೊದಲನೇದು SC/ST ಎರಡೂ ಒಟ್ಟಿಗೆ ಇತ್ತು, ಇನ್ನೂ ಜಾಸ್ತಿ ಗಮನ ಬೇಕು ಅಂತ ST ಆಯೋಗಕ್ಕೆ ಅಂತ ಅಮೆಂಡ್ಮೆಂಟ್ ತೊಗೊಂಬರ್ತಾರೆ. ಬ್ಯಾಕ್ಲಾಗ್ ಅದ್ರ ಬಗ್ಗೆ ಅಮೆಂಡ್ಮೆಂಟ್ ಅಂತ ತೊಗೊಂಡು ಬರ್ತಾರೆ ಅಂತಾರೆ. ನರೇಂದ್ರ ಮೋದಿ ಅವರು ಬರ್ತಾರೆ, ಅವ್ರು ಯಾವ ಕಾರಣಕ್ಕೆ ಅಮೆಂಡ್ಮೆಂಟ್ ತೊಗೊಂಬರ್ತಾರೆ? EWS ಕಾರಣಕ್ಕೆ ಅಮೆಂಡ್ಮೆಂಟ್ ತೊಗೊಂಬರ್ತಾರೆ. OBC ಕಮಿಷನ್ಗೆ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಕೊಡಲಿಕ್ಕೆ ಅಂತ ಅಮೆಂಡ್ಮೆಂಟ್ ತೊಗೊಂಬರ್ತಾರೆ. ಕೆಲವು ಭಾಷೆಗಳಿಗೆ ಮೊನ್ನೆ ಪ್ರಾಕೃತ, ಅಸಾಮಿಯ, ಮರಾಠಿ ಇವಕ್ಕೆ ಶಾಸ್ತ್ರೀಯ ಭಾಷೆಗೋಸ್ಕರ ಅಮೆಂಡ್ಮೆಂಟ್ ತೊಗೊಂಡು ಬರ್ತಾರೆ. ಸಣ್ಣ ರಾಜ್ಯಗಳಿಗೆ ಅಮೆಂಡ್ಮೆಂಟ್ ತೊಗೊಂಡು ಬರ್ತಾರೆ ಅಟಲ್ಜಿ ಕಾಲದಲ್ಲಿ. ಉತ್ತರಾಖಂಡ್, ಛತ್ತೀಸ್ಗಢ, ಜಾರ್ಖಂಡದ ರಚನೆಗೆ ತೊಗೊಂಡು ಬರ್ತಾರೆ. ಅಟಲ್ಜಿ ಕಾಲದಲ್ಲಿ ಮಂತ್ರಿಮಂಡಲವನ್ನು 15%ಗೆ ಸೀಮಿತ ಮಾಡೋದಕ್ಕೆ, ಅಲ್ಲಿವರೆಗೆ ಜಂಬೋ ಮಂತ್ರಿಮಂಡಲಗಳು ನಡೀತಾ ಇತ್ತು, 15%ಗೆ ಸೀಮಿತ ಮಾಡೋದಕ್ಕೆ ಅಮೆಂಡ್ಮೆಂಟ್ ತೊಗೊಂಡು ಬರ್ತಾರೆ. ಪ್ರಜಾಪ್ರತಿನಿಧಿತ್ವ ಕಾಯ್ದೆಯಲ್ಲಿ ಪಕ್ಷಾಂತರವನ್ನು ಮತ್ತಷ್ಟು ಕಡಿಮೆ ಮಾಡುವಂಥ ನಿಟ್ಟಿನಲ್ಲಿ ಅಟಲ್ಜಿಯವರು ಅಮೆಂಡ್ಮೆಂಟನ್ನು ತಗೊಂಡು ಬರ್ತಾರೆ. ಹೀಗೆ ಅಟಲ್ಜಿಯವರು ಮತ್ತು ನರೇಂದ್ರ ಮೋದಿ, ವಿ ಪಿ ಸಿಂಗ್ ಮತ್ತು ಮೊರಾರ್ಜಿ ದೇಸಾಯಿ ಇವರು ಸಮಾಜಕ್ಕೆ ಸೋಷಿಯಲ್ ಜಸ್ಟಿಸ್, ಸಾಮಾಜಿಕ ನ್ಯಾಯ ಕೊಡಲಿಕ್ಕೆ, ಆರ್ಥಿಕ ಸಮಾನತೆ ಕೊಡಲಿಕ್ಕೆ, ಸೌಲಭ್ಯಗಳನ್ನ ವಿಸ್ತರಿಸೋಕ್ಕೆ, ಕೆಲವು ಐಡೆಂಟಿಟಿಗಳಿಗೆ ಗೌರವ ಕೊಡಲಿಕ್ಕೆ, ಅದು ಸಣ್ಣ ರಾಜ್ಯ ಇರ್ಬೋದು, ಭಾಷೆಗಳಿರ್ಬೋದು, ಇದಕ್ಕೆ ಅಮೆಂಡ್ಮೆಂಟ್ ಮಾಡಿದ್ರೆ, ಅದೇ ಇಂದಿರಾ ಗಾಂಧಿ ಮತ್ತು ನೆಹರು ಕಾಲದಲ್ಲಿ ಕೆಲವು ಅಮೆಂಡ್ಮೆಂಟ್ಗಳು, ಕೇವಲ ಕೆಲವು ಅಮೆಂಡ್ಮೆಂಟ್ಗಳನ್ನ ಹೇಳ್ತೀನಿ. ಯಾಕಂದರೆ ನನಗಿಂತ 3 ಜನ ಮುಂಚೆ ಎಲ್ಲ ಪ್ರಮುಖರು, ಸನ್ಮಾನ್ಯ ಸಂಸದರು, ವಿಕಾಸ್ ಅವರು ಮತ್ತು ಮಹೇಂದ್ರ ಕವಿತಾಳ್ ಅವರು ಸಾಕಷ್ಟು ವಿಸ್ತಾರವಾಗಿ ಎಲ್ಲ ವಿಷಯಗಳನ್ನ ಹೇಳಿದ್ದಾರೆ. ಮೊದಲನೇ ಅಮೆಂಡ್ಮೆಂಟ್ ಜವಾಹರ್ಲಾಲ್ ನೆಹರು ತೊಗೊಂಡು ಬರ್ತಾರೆ. ಚುನಾವಣೆಗೆ ಇನ್ನೂ ಚುನಾವಣೆನೇ ನಡೆದಿಲ್ಲ, 52ರಲ್ಲಿ ಚುನಾವಣೆ, 51ರಲ್ಲಿ ಅಮೆಂಡ್ಮೆಂಟ್ ತೊಗೊಂಬರ್ತಾರೆ. ನವೆಂಬರ್ 26 ಸಂವಿಧಾನವನ್ನು ನಾವು ಸ್ವೀಕರಿಸಿದ್ದು. ಪ್ರಿಯಾಂಬಲಲ್ಲಿ ಈಗ ತಾನೇ ನಾವೆಲ್ಲರೂ ಪುನರಾವರ್ತನೆ ಮಾಡಿದ್ದೀವಿ ಅದನ್ನು. ನವೆಂಬರ್ 26 ನಾವು ಸ್ವೀಕಾರ ಮಾಡಿದ ನಂತರ ಲೋಕಸಭೆ ಅದನ್ನು 1950 ಜನವರಿ 26ಕ್ಕೆ ಅಂಗರಿಸಿ ಅಧಿಕೃತವಾಗಿ ಗಣರಾಜ್ಯ ಆಗುತ್ತೆ. ಮೊದಲನೇ ಚುನಾವಣೆ 52ಕ್ಕೆ ನಡೆಯುತ್ತೆ. 51ರಲ್ಲಿ ಮೊದಲನೇ ಅಮೆಂಡ್ಮೆಂಟ್ ತೊಗೊಂಡು ಬರ್ತಾರೆ. ಎಷ್ಟು ಡಿಕ್ಟೇಟರ್ಗಳು ಇವರು ಅಂತ ಕೇಳಿದ್ರೆ, ಎಷ್ಟು ಅಸಹಿಷ್ಣುಗಳು ಇವರು ಅಂತ ಕೇಳಿದ್ರೆ, ಮೊದಲನೇ ಅಮೆಂಡ್ಮೆಂಟು ಆರ್ಗನೈಸರು ಮತ್ತು ಕ್ರಾಸ್ ರೋಡ್ಸ್ ಅನ್ನುವಂಥ 2 ಪತ್ರಿಕೆ. ಆರ್ಗನೈಸರ್ ಸಂಘ ಪರಿವಾರದ ಪತ್ರಿಕೆ, ಕ್ರಾಸ್ ರೋಡ್ಸು ಕಮ್ಯುನಿಸ್ಟ್ನ ಪತ್ರಿಕೆ. ಆರ್ಗನೈಸರ್ ದಿಲ್ಲಿಯಿಂದ ಹೊರಡ್ತಿತ್ತು, ಕ್ರಾಸ್ ರೋಡ್ಸ್ ಮುಂಬೈಯಿಂದ ಹೊರಡ್ತಿತ್ತು. ನೆಹರು ನೀತಿಗಳನ್ನ ಟೀಕೆ ಮಾಡುತ್ತೆ ಅನ್ನೋ ಕಾರಣಕ್ಕೆ ಅವೆರಡನ್ನು ಬ್ಯಾನ್ ಮಾಡಲಿಕ್ಕೆ ಅವಕಾಶ ಆಗುವಂಥ ರೀತಿಯಲ್ಲಿ ನೀವು ಹೇಗೆ ಬೇಕಂದ್ರೆ ಹಾಗೆ ಬರೆಯೋ ಆಗಿಲ್ಲ ಅಂತಕ್ಕಂಥ ಅಮೆಂಡ್ಮೆಂಟ್ ಅಂತ ತಗೊಂಬರ್ತಾ. ಪ್ರಿಯಾಂಬಲ್ನಲ್ಲಿ ನಾನು ಏನು ಓದೋ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ಮೊದಲನೇ ಅಮೆಂಡ್ಮೆಂಟ್ ಏನು? ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ನ ಕುತ್ತಿಗೆ ಇರ್ತಕ್ಕಂಥ ಅಮೆಂಡ್ಮೆಂಟ್. ಎರಡನ್ನೂ ಬ್ಯಾನ್ ಮಾಡ್ತಾರೆ. ಆಮೇಲೆ ಕೋರ್ಟ್ನಲ್ಲಿ ಅವ್ರು ಹೋಗಿ ಅದನ್ನು ವಾಪಸ್ ತೆಗಿಸ್ತಾರೆ, ಅದು ಬೇರೆ ಪ್ರಶ್ನೆ. ಆದರೆ ಕ್ರಾಸ್ ರೋಡ್ಸು ಕಮ್ಯುನಿಸ್ಟ್ ಪತ್ರಿಕೆ, ಆರ್ಗನೈಸರು ರಾಷ್ಟ್ರೀಯ ವಿಚಾರದ ಪತ್ರಿಕೆ, ಎರಡನ್ನೂ ಕೂಡ ಬ್ಯಾನ್ ಮಾಡಲಿಕ್ಕೆ ಅಂತ ಮೊದಲನೇ ಅಮೆಂಡ್ಮೆಂಟ್ ತೊಗೊಂಬರ್ತಾರೆ. ನಾನು ಆಗಲೇ ಆರ್ಟಿಕಲ್ 368 ಹೇಳಿದೆ ನಿಮಗೆ. ಆ ಆರ್ಟಿಕಲ್ 368 ಅದು ನ್ಯಾಯಾಲಯದಲ್ಲಿ ಸಂವಿಧಾನವನ್ನು ತಿದ್ದುಪಡಿ ಮಾಡ್ಬೋದು, ಬಟ್ ಇಟ್ ವಿಲ್ ಬಿ ಅಪ್ ಫಾರ್ ಜುಡಿಷಿಯಲ್ ಸ್ಕ್ರೂಟಿನಿ.
ನ್ಯಾಯಾಲಯದಲ್ಲಿ ನೀವು ಅದನ್ನು ಪ್ರಶ್ನಿಸ್ಬೋದು ಅಂತಿತ್ತು. ಆದರೆ ಇಂದಿರಾ ಗಾಂಧಿ 38-39ನೇ ಅಮೆಂಡ್ಮೆಂಟ್ಗಳಲ್ಲಿ ಅದನ್ನು ರದ್ದು ಮಾಡ್ತಾರೆ. ಸಂವಿಧಾನ ದೊಡ್ಡದಲ್ಲ, ಸಂಸತ್ ದೊಡ್ಡದು ಅಂತ ಮಾಡಿದಂಥ ಪ್ರಧಾನಮಂತ್ರಿ ಯಾರು ಅಂತ ಕೇಳಿದ್ರೆ ಇಂದಿರಾ ಗಾಂಧಿ. ನಮ್ಮ ದೇಶದಲ್ಲಿ ಎಲ್ಲೂ ಕೂಡ ಒಕ್ಕಾಲಿನ ಸೈಕಲ್ ಇರೋದಿಲ್ಲ. ಒಂದು ಚಕ್ರದ ಸೈಕಲ್ ಸರ್ಕಸಲ್ಲಿ ಮಾತ್ರ ಇರುತ್ತೆ. ಅದಕ್ಕೆ ಅದನ್ನು ದುಡ್ಡು ಕೊಟ್ಟು ನೋಡೋಕ್ಕೆ ಅಂತ ಹೋಗೋದು. ಒಂದು ಚಕ್ರದ ಸೈಕಲ್ಲು ರಸ್ತೆಯಲ್ಲಿ ಓಡ್ತಕ್ಕೆ ಅಂತ ಹೊರಟ್ರೆ ಆಸ್ಪತ್ರೆಗಳ ಸಂಖ್ಯೆ ಜಾಸ್ತಿ ಮಾಡಬೇಕಾಗತ್ತೆ. ಏನೇ ಹೋಗ್ಬೇಕಂದ್ರೆ ಅದಕ್ಕೆ 2 ಗಾಲಿ ಬೇಕು. ಯಾವುದೇ ಒಂದು ವ್ಯವಸ್ಥೆಯನ್ನು ಪ್ರಜಾಪ್ರಭುತ್ವದಲ್ಲಿ ಇದೇ ಸರ್ವೋಚ್ಚ ಅಂತ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯೋಚನೆ ಮಾಡಿ, ನೀವು ಒಬ್ಬ ಮನುಷ್ಯ 7 ಜನರ ಸಮಿತಿ ಎಷ್ಟೆಲ್ಲ ಯೋಚನೆ ಮಾಡ್ಕೊಂಡು ಇದನ್ನು ಮಾಡಿರ್ಬೋದು ಅಂತ ಕೇಳಿದ್ರೆ, ಅವ್ರು ಆರ್ಟಿಕಲ್ 370 ನೆಹರು ಕಾರಣಕ್ಕೆ ಅವರು ಉಲ್ಲೇಖ ಮಾಡೋದ್ರ ಜೊತೆಗೆ ಸಂವಿಧಾನದಲ್ಲಿ ಜಾರಿಗೆ ತೊಗೊಂಬರೋದ್ರ ಜೊತೆಗೆ ಅದರಲ್ಲೇ ಉಪಸೆಕ್ಷನ್ ಸಿನಲ್ಲಿ ಈ 317 ಹೇಗೆ ರದ್ದು ಮಾಡ್ಬೋದು ಅನ್ನೋದಕ್ಕೂ ಒಂದು ವಾಕ್ಯ ಇಟ್ಟರು. ಎಷ್ಟು ಯೋಚನೆ ಮಾಡಿ ಇಟ್ಟಿದ್ದಾರೆ ಅಂತ ನೀವೇ ಯೋಚನೆ ಮಾಡಿ. ನೆಹರು ಒತ್ತಡಕ್ಕೆ 370 ತರಬೇಕಾದ್ರೆ 370 ಹೇಗೆ ವಾಪಸ್ ತೊಗೊಳ್ಬೋದು ಅನ್ನೋದಕ್ಕೂ ಒಂದು ಕ್ಲಾಸ್ ಇಟ್ಟರು. ಇಲ್ದಿದ್ರೆ ನಾವು ವಾಪಸ್ ತಗೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಯಾಕಂದರೆ ಇವತ್ತು 2/3 ಮೆಜಾರಿಟಿ ಸಿಗೋದು ಅಷ್ಟು ಸುಲಭ ಅಲ್ಲ. 70ಕ್ಕೆ 75ಕ್ಕಿಂತ ಮುಂಚೆ ಏನು 2/3 ಮೆಜಾರಿಟಿ ಸಿಗ್ತಿತ್ತು, ಇವತ್ತು ಆ ಥರ ಸಿಗೋದಿಲ್ಲ. ಇವತ್ತು ಪಕ್ಷಗಳ ಸಂಖ್ಯೆ ದೊಡ್ಡದಾಗಿದೆ. ಇವತ್ತು ಅಕಸ್ಮಾತ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ವಿಧಿಯನ್ನು ಹಿಡಿದೇ ಇದ್ದಿದ್ರೆ ಇವತ್ತು ಕಾಶ್ಮೀರದಲ್ಲಿ ಬಾಬಾ ಸಾಹೇಬರ ಸಂವಿಧಾನ ಅದು ಅಳವಡಿಕೆಗೆ ಬರ್ತಾ ಇರಲಿಲ್ಲ. ಇವ್ರು ನಮ್ಗೆ ಹೇಳ್ತಾರೆ, ಯಾವ ಸರ್ಕಾರದ ಪ್ರಧಾನಮಂತ್ರಿ, ಯಾವ ಸರ್ಕಾರದ ಗೃಹ ಮಂತ್ರಿ, ಯಾವ ಪಕ್ಷ 60-70 ವರ್ಷಗಳ ಕಾಲ ಯಾವ ಸಂಘದ ಜೊತೆಗಿರ್ತಕ್ಕಂಥ ಅನೇಕ ಸಂಘಟನೆಗಳು ಸಾವಿರಾರು ಜನ ಜಮ್ಮು ಕಾಶ್ಮೀರ ಭಾರತದ ಜೊತೆಗೆ ಪೂರ್ತಿ ವಿಲೀನ ಆಗಬೇಕು ಅಂತ ಹೋರಾಟ ಮಾಡಿದ್ರು, ಬಲಿದಾನ ಮಾಡಿದ್ರು. ಯಾರ ಪ್ರಣಾಳಿಕೆಯಲ್ಲಿ ಪರ್ಮನೆಂಟಾಗಿ ಸೇರಿಸ್ತಾ ಬಂದ್ರು. 2ನೇ ಸಲ ನಮ್ಗೆ ಅಧಿಕಾರ ಸಿಕ್ಕಿದಾಗ 6 ತಿಂಗಳೊಳಗೆ ನಮ್ಮ ಸಾಮರ್ಥ್ಯದ ಜೊತೆಗೆ ಬದ್ಧತೆ ಜೊತೆಗೆ ಅದನ್ನು ವಾಪಸ್ ತಗೊಳ್ಳುವಂಥ ಪ್ರಯತ್ನ ಮಾಡಿದ್ವು. ಯಶಸ್ವಿ ಆದವು. ಅದರಲ್ಲಿ ಯಾವ ಸರ್ಕಾರದ ಕಾರಣಕ್ಕೆ ಜಮ್ಮು ಕಾಶ್ಮೀರಲ್ಲೂ SC ರಿಸರ್ವೇಷನ್ ಆರಂಭ ಆಯಿತೋ, ಇವತ್ತು ಆ ಪಕ್ಷದ ಬಗ್ಗೆ ಸಂವಿಧಾನ ರದ್ದತಿ ಮಾಡ್ತಾರೆ, ಇವರು ಸಂವಿಧಾನ ಬದಲಾಯಿಸ್ತಾರೆ ಅಂತ ಆಪಾದನೆ ಮಾಡ್ತಾರೆ. ಪ್ಯಾರಾಡಾಕ್ಸ್ ಅಂದರೆ ಇದೆ ಅಂದರೆ 2 ನಾಲಿಗೆ ಅಂದರೆ ಬಹುಶಃ ಇದೆ ಅಂತ ಅಂತಾನೆ. ಇಂದಿರಾ ಗಾಂಧಿ ತೊಗೊಂಡು ಬರ್ತಾರೆ. ಇಂದಿರಾ ಗಾಂಧಿ ಅಲಹಾಬಾದ್ ಹೈಕೋರ್ಟ್ನಲ್ಲಿ 1971 ಎಲೆಕ್ಷನ್ನಲ್ಲಿ ಇವರು ತನ್ನ ಕಚೇರಿಯನ್ನು ದುರುಪಯೋಗ ಮಾಡಿದ್ರು, ಆಫೀಸನ್ನು ಮಿಸ್ಯೂಸ್ ಮಾಡಿದ್ರು. ಅವರ ಕಚೇರಿಯಲ್ಲಿದ್ದಂಥ ಸೆಕ್ರೆಟ್ರಿ ಆತ ಹೋಗಿ ಪ್ರಚಾರಕ್ಕೆ ತೊಡಕೋತಾನೆ, ನೇರ IAS ಆಫೀಸರ್ನು. ಹಾಗೆ ಅದರ ವಿರುದ್ಧ ರಾಜನಾರಾಯಣ್ ಕೇಸೆಲ್ಲ ಹೋಗಿ 1971 ಇಸ್ವಿಯಲ್ಲಿ ಅಲಹಾಬಾದ್ನ ನ್ಯಾಯಾಲಯ ವಿರುದ್ಧ ತೀರ್ಪು ಕೊಡುತ್ತೆ. ಪ್ರಜಾಪ್ರತಿನಿಧಿ ಕಾಯ್ದೆಯ ಅನುಸಾರ ಆ ಚುನಾವಣೆಯನ್ನು ರದ್ದು ಮಾಡುತ್ತೆ. ಆ ಚುನಾವಣೆಯನ್ನು ರದ್ದು ಮಾಡೋದ್ರ ಜೊತೆಗೆ ಅಪೀಲ್ ಹೋಗೋಕ್ಕೆ 6 ತಿಂಗಳು ಅವಕಾಶ ಕೊಡ್ತಾರೆ. ಚುನಾವಣೆಯನ್ನು ರದ್ದು ಮಾಡ್ತಾರೆ ಇಂದಿರಾ ಗಾಂಧಿದು, ಆದರೆ ಅಪೀಲ್ ಹೋಗೋಕ್ಕೆ 6 ತಿಂಗಳು ಅವಕಾಶ ಕೊಡ್ತಾರೆ. ಆ ಅಪೀಲ್ ಹೋಗ್ಬಿಟ್ಟು ಅಪೀಲಿನ ತೀರ್ಥ ಬರೋವರೆಗೂ ತಮ್ಮದೇ ಜಡ್ಜ್ಮೆಂಟ್ಗೆ ಅವರು ಸ್ಟೇ ಕೊಡ್ತಾರೆ. ಇದೊಂದು ನ್ಯಾಯಾಲಯ ನಡ್ಕೊಂಡಿರ್ತಕ್ಕಂಥ ರೀತಿ. ತುಂಬ ಪರಿಣಾಮ ಇರತಕ್ಕಂಥ ಕೇಸ್ನ ಪರಿಣಾಮದಲ್ಲಿ ಜಡ್ಜ್ಮೆಂಟ್ ಕೊಟ್ಟ ಮೇಲೆ ಅವರು ಅಪೀಲ್ಗೆ ಅವಕಾಶ ಕೊಡ್ತಾರೆ ಮತ್ತು ಆ ಅಪೀಲ್ನ ಪೀರಿಯಡ್ ಆಗೋವರೆಗೆ ತಮ್ಮ ಜಡ್ಜ್ಮೆಂಟನ್ನೇ ಸಸ್ಪೆಂಡ್ ಮಾಡ್ತಾರೆ. ಇದು ಬ್ಯಾಲೆನ್ಸ್ ಅಂದರೆ ಪ್ರಜಾಪ್ರಭುತ್ವದಲ್ಲಿ ಸಮತೋಲನ ಯಾವುದು ಅಂತ ಕೇಳಿದ್ರೆ ಇದು ಅಂತಲೇ. ಅಪೀಲ್ ಹೋಗ್ತಾರೆ ಇಂದಿರಾ ಗಾಂಧಿ ಅಪೀಲ್ ಹೋದ ನಂತರ ಸುಪ್ರೀಂ ಕೋರ್ಟ್ನಲ್ಲಿ 4:1 5 ಜನ ಜಡ್ಜ್ಗಳ ಬೆಂಚ್ನಲ್ಲಿ ಆ ಇಂದಿರಾ ಗಾಂಧಿಯ ಅಪೀಲ್ ಪ್ರಶ್ನೆಗೆ ಬರುತ್ತೆ. ಆ ಇಂದಿರಾ ಗಾಂಧಿಯ ಅಪೀಲ್ನ ಪ್ರಶ್ನೆಗೆ ಬಂದಾಗ 4:1 ಆ ಅಪೀಲ್ ರದ್ದಾಗುತ್ತೆ. ಇಂದಿರಾ ಗಾಂಧಿಯ ಸದಸ್ಯತ ಅದು ರದ್ದಾಗಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಕೂಡ ತೀರ್ಪು ಕೊಡುತ್ತೆ. 4 ಜನ ತೀರ್ಪು ಕೊಡ್ತಾರೆ, ಒಬ್ಬ ಮನುಷ್ಯ ಮಾತ್ರ ವಿರೋಧ ಕೊಡ್ತಾನೆ. ನಿಮ್ಗೆ ಆಶ್ಚರ್ಯ ಆಗುತ್ತಾ, ಒಬ್ಬ ಮನುಷ್ಯ ಯಾರು ಇಂದಿರಾ ಗಾಂಧಿ ಪರವಾಗಿ ತೀರ್ಪು ಕೊಟ್ಟನಲ್ಲ ಆತ ಅದಾದ ನಂತರ 4 ಕಮಿಷನ್ಗೆ ಚೇರ್ಮನ್ ಆಗ್ತಾರೆ, 2 ರಾಜ್ಯಕ್ಕೆ ಗವರ್ನರ್ ಆಗ್ತಾರೆ, ಪದ್ಮಭೂಷಣ ಪ್ರಶಸ್ತಿ ಸಿಗುತ್ತೆ. ಒಂದು ಡಿಸೆಂಟ್ ಜಡ್ಜ್ಮೆಂಟ್ ಕೊಟ್ಟಿದ್ದಕ್ಕೆ. ಇನ್ನು ಕ್ರಿಯಾನ್ವಯನ ಆಗ್ತಕ್ಕಂಥ ಜಡ್ಜ್ಮೆಂಟ್ ಕೊಟ್ಬಿಟ್ಟಿದ್ದರೆ ಅವ್ರನ್ನೇ ರಾಷ್ಟ್ರಪತಿ ಮಾಡಿಬಿಡ್ತಿದ್ರೆ ನಾನು. ಬರೀ ಒಂದು ಡಿಸೆಂಟ್ಮೆಂಟ್, ಉಪಯೋಗ ಇಲ್ಲದೆ ಇರತಕ್ಕಂಥ ಡಿಸೆಂಟ್ಮೆಂಟ್ ಜಡ್ಜ್ಮೆಂಟ್ ಕೊಟ್ಟಿದ್ದಕ್ಕೆ 4 ಕಮಿಷನ್ನ ಚೇರ್ಮನ್, 2 ರಾಜ್ಯದ ರಾಜ್ಯಪಾಲ, 1 ಪದ್ಮಭೂಷಣ ಪ್ರಶಸ್ತಿ. ಇವರು ಈ ಸರ್ಕಾರ ಮತ್ತು ಈ ಪಾರ್ಟಿ ನರೇಂದ್ರ ಮೋದಿಯವ್ರ ಬಗ್ಗೆ, ಅಟಲ್ಜಿಯವ್ರ ಬಗ್ಗೆ, ಸಂಘದ ಬಗ್ಗೆ ಹಾದಿ ಬೀದಿಲಿ ನಿಂತ್ಕೊಂಡು ಮಾತಾಡ್ತಾರೆ ಅಂದರೆ ಇವ್ರ ಕ್ರೆಡಿಬಿಲಿಟಿ ಏನು ಅಂತ ಯೋಚನೆ ಮಾಡಿ ಅಂತಲ್ಲ. ಮುಂದುವರಿಯುತ್ತಾ ಕೇಸು 1975 ಇಸ್ವಿ ಆಗಸ್ಟ್ 11ನೇ ತಾರೀಕು ಮತ್ತೆ ಅದು ವಿಚಾರಣೆಗೆ ಬರೋದಾಗುತ್ತೆ. ಹೇಗೆ ನಡ್ಕೊಳ್ತಾರೆ ಶ್ರೀಮತಿ ಇಂದಿರಾ ಗಾಂಧಿ ನೋಡಿ ಆ ಸಂದರ್ಭದಲ್ಲಿ ಒಂದ್ಸಲ ಎಮರ್ಜೆನ್ಸಿ ಇತ್ತು. ಆಗಸ್ಟ್ 11 ಸೋಮವಾರ, ಅವತ್ತು ಮತ್ತೆ ವಿಚಾರಣೆಗೆ ಬರೋದಿತ್ತು. ಆಗಸ್ಟ್ 10 ಭಾನುವಾರ, 9 ಶನಿವಾರ, 8 ಶುಕ್ರವಾರ, 7 ಗುರುವಾರ.
ಅರ್ಥ ಮಾಡ್ಕೊಳ್ಬೇಕು ಇಲ್ಲಿರ್ತಕ್ಕಂಥವ್ರೆಲ್ಲರೂ ಯಾವ ಥರದ ಅಪಾಯದ ಸನ್ನಿವೇಶದಲ್ಲಿ ನಮ್ಮನ್ನು ಜನಸಂಘ ಮತ್ತು ಸಂಘ ಕಾಪಾಡ್ತು ನಮ್ಮನ್ನು ಅನ್ನೋದನ್ನು ಯೋಚನೆ ಮಾಡಬೇಕು ಅಂತಲ್ಲಿ. ಒಂದು ಪ್ರಜಾಪ್ರಭುತ್ವವಾಗಿ, ಒಂದು ಡೆಮೋಕ್ರಸಿಯಾಗಿ RSS ಮತ್ತು BJP ಹೇಗೆ ನಮ್ಮನ್ನು ಪಾರು ಮಾಡ್ತು. 11ನೇ ತಾರೀಕು ಅಪೀಲಿಗೆ ಬರುತ್ತೆ, ಅಂದರೆ 7ನೇ ತಾರೀಕು ಗುರುವಾರ ಲೋಕಸಭೆ ಸೇರುತ್ತೆ. ಲೋಕಸಭೆ ಸೇರಿ 38 ಮತ್ತು 39th ಅಮೆಂಡ್ಮೆಂಟ್ ಅಂತ ತೊಗೊಂಬರ್ತಾರೆ. ಏನು 38, 39th ಅಮೆಂಡ್ಮೆಂಟಲ್ಲಿ ಒಂದು ಪಾರ್ಲಿಮೆಂಟ್ ಸುಪ್ರೀಮು, ಪಾರ್ಲಿಮೆಂಟ್ ಏನು ಬೇಕಾದರೂ ಮಾಡ್ಬೋದು, ರಾಷ್ಟ್ರಪತಿಯೂ ಪ್ರಶ್ನೆ ಮಾಡೋಕ್ಕಾಗಲ್ಲ. ಪಾರ್ಲಿಮೆಂಟ್ ಸುಪ್ರೀಮು, ಪಾರ್ಲಿಮೆಂಟಲ್ಲಿ ಡಿಸೈಡ್ ಮಾಡಿದ್ದನ್ನು ಸುಪ್ರೀಂ ಕೋರ್ಟ್ನಲ್ಲೂ ಪ್ರಶ್ನೆ ಮಾಡೋಕ್ಕಾಗಲ್ಲ. ಅವ್ರು ಎಮರ್ಜೆನ್ಸಿಯ ಪಾರ್ಲಿಮೆಂಟು, ಅದು ನಾರ್ಮಲ್. ಇವತ್ತಿನ ಪಾರ್ಲಿಮೆಂಟ್ ಅಲ್ಲ, ಎದ್ದು ನಿಂತ್ಕೊಂಡು ಯಾರಾದರೂ ಮಾತಾಡ್ಬೋದು ಅನ್ನೋ ಪಾರ್ಲಿಮೆಂಟ್ ಅಲ್ಲ. ಅಟಲ್ಜಿ ಒಳಗಿದ್ದಾರೆ, ಅದ್ವಾನಿಯವರು ಒಳಗಿದ್ದಾರೆ, ಶಾಂತಿಭೂಷಣ್ ಒಳಗಿದ್ದಾರೆ, ಇವರೆಲ್ಲರೂ ಒಳಗಿದ್ದಾರೆ ಅನ್ನುವಂಥ ಪಾರ್ಲಿಮೆಂಟು. 2/3 ಪ್ರಯತ್ನನೇ ಬೇಕಿಲ್ಲ, ಯಾಕಂದರೆ ಹೊರಗಿದ್ದವರೇ ಕಾಂಗ್ರೆಸ್ನವ್ರು. ಗುರುವಾರ ಲೋಕಸಭೆಯಲ್ಲಿ ಮಂಡಿಸ್ತಾರೆ 38 ಮತ್ತು 39th ಅಮೆಂಡ್ಮೆಂಟನ್ನು. ಪಾಸ್ ಆಗುತ್ತೆ, ಹಾಗೇ ಆಗುತ್ತೆ. ಇವರೆಲ್ಲ ಜೈಲಲ್ಲಿ ಇದ್ದರೆ ಪಾಸ್ ಆಗೋಕ್ಕೆ ಏನಾಗಬೇಕಾಗಿದೆ. ಶುಕ್ರವಾರ ರಾಜ್ಯಸಭೆಯಲ್ಲಿ ಪ್ರೆಸೆಂಟ್ ಮಾಡ್ತಾರೆ, ರಾಜ್ಯಸಭೆಯಲ್ಲಿ ಪಾಸ್ ಮಾಡ್ತಾರೆ 24 ಗಂಟೆ ಒಳಗೆ. ಶನಿವಾರ ಈ ದೇಶದಲ್ಲಿ ಯಾವ ಶಾಸಕಾಂಗ ಕೂಡ ಅನಿವಾರ್ಯ ಇಲ್ಲದಿದ್ದರೆ ಶನಿವಾರ ನಡೆಯಲ್ಲ. ಮೊನ್ನೆ ಬಜೆಟ್ ಇತ್ತು, ಹೀಗಾಗಿ ಲೋಕಸಭೆ ಇತ್ತು ಅವತ್ತು. ಅನಿವಾರ್ಯ ಇಲ್ಲದಿದ್ದರೆ ನಡೆಯೋದಿಲ್ಲ. ಆದರೆ ಈ ಥರದ ಸಂವಿಧಾನದ ಬೇಸಿಕ್ ಸ್ಟ್ರಕ್ಚರ್ನಲ್ಲಿ ಬದಲಾವಣೆ ತರ್ತಕ್ಕಂಥ ಅಮೆಂಡ್ಮೆಂಟ್ಗಳು 50% ರಾಜ್ಯಗಳಲ್ಲಿ ಪಾಸ್ ಆಗಬೇಕು. ಹಾಗಾಗಿ ಆಗಸ್ಟ್ 9ನೇ ತಾರೀಕು ಶನಿವಾರ ನಾನು ನಿಮ್ಮೆಲ್ಲರಿಗೂ ಪ್ರಾರ್ಥನೆ ಮಾಡ್ತೀನಿ, ಡೇಟ್ಗಳು ನೆನಪಿಟ್ಕೊಳ್ಳಿ. ಯಾಕಂದರೆ ಈ ದೇಶ ಭಾಳ ಕ್ರಿಟಿಕಲ್ ಸಮಯಗಳಲ್ಲಿ ಅಪಾಯದಿಂದ ಪಾರಾಗಿದೆ, ಭಾಳ ಕ್ರಿಟಿಕಲ್ ಸಮಯದಲ್ಲಿ ಅಪಾಯದಿಂದ ಪಾರಾಗಿದೆ. ಎಂತೆಂಥ ಅಪಾಯ ತಂದಿಟ್ಟಿದ್ದರು ಸ್ವಾತಂತ್ರ್ಯದ ನಂತರ ಅನ್ನೋದಕ್ಕೋಸ್ಕರ ಮಾತ್ರ ನಾನು ಡೇಟ್ ಹೇಳ್ತಾ ಇದ್ದೀನಿ. ಆಗಸ್ಟ್ 7 ಲೋಕಸಭೆಯಲ್ಲಿ ಪಾಸ್ ಆಗುತ್ತೆ, ಆಗಸ್ಟ್ 8 ರಾಜ್ಯಸಭೆಯಲ್ಲಿ ಪಾಸ್ ಆಗುತ್ತೆ, ಆಗಸ್ಟ್ 9 15 ರಾಜ್ಯಗಳು ಎಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು ಅವರು ಒಂದು ದಿನದ ಅಧಿವೇಶನ ತೊಗೊಂಡು ಬರ್ತಾರೆ, ಅಲ್ಲೆಲ್ಲ ಪಾಸ್ ಆಗುತ್ತೆ. ಆಗಸ್ಟ್ 10 ಭಾನುವಾರ ರಾಷ್ಟ್ರಪತಿ ಭವನ ಓಪನ್ ಇರುತ್ತೆ, ಗಜೆಟ್ ಸೆಕ್ಷನ್ ಓಪನ್ ಇರುತ್ತೆ, ಪ್ರಿಂಟಿಂಗ್ ಪ್ರೆಸ್ಸು ಓಪನ್ ಇರುತ್ತೆ ಭಾನುವಾರದ ದಿನ. ಯಾಕಂದರೆ ಇವ್ರು ಹೇಳಿದ ಕಾರಣಕ್ಕೆ ರಾಷ್ಟ್ರಪತಿ ಸಹಿ ಹಾಕ್ತಾರೆ, ಗಜೆಟ್ ಹೊರಡಿಸ್ತಾರೆ, ಬರುತ್ತೆ. ಏನದು ಅಮೆಂಡ್ಮೆಂಟು ಅಂತ ಕೇಳಿದ್ರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರು ಅವರ 7 ಜನರ ಕರಡು ಸಮಿತಿ ಅದು ಒಂದು ಆರ್ಟಿಕಲನ್ನು ಸೇರಿಸುತ್ತೆ, ರಾಷ್ಟ್ರಪತಿಗಳ ಚುನಾವಣೆಯನ್ನು ಯಾರೂ ನ್ಯಾಯಾಲಯದಲ್ಲಿ ಪ್ರಶ್ನಿಸುವಾಗಿಲ್ಲ. ಇಲ್ಲಿ ಕೂತ್ಕೊಂಡಿರ್ತಕ್ಕಂಥವರ ಮನೆಗಳ ಪೈಕಿ 90% ಮನೆಗಳಲ್ಲಿ ನನ್ನ ಮನೆಯೂ ಸೇರಿಸಿ ಯಾವುದೋ ಒಬ್ಬ ವ್ಯಕ್ತಿ ಇದ್ದಾರೆ ಅವ್ರಿಗೆ ಎದುರಾಡಬಾರ್ದು ಅಂತ. ನಮ್ಮ ದೇಶದ ಸಂಸ್ಕೃತಿಲಿ ಇಲ್ಲಿ ಕೂತ್ಕೊಂಡಿರ್ತಕ್ಕಂಥ 90% ಮನೆಗಳಲ್ಲಿ, ನಮ್ಮನೇಲೂ ಇದೆ, ಇವ್ರು ಆಡಿದ್ದಕ್ಕೆ ಎದುರಾಡಬಾರ್ದು ಅಂತ. ಆಮೇಲೆ ನಿಧಾನಕ್ಕೆ ಹೋಗಿ ಅವ್ರನ್ನ ಕನ್ವಿನ್ಸ್ ಮಾಡೋ ಪ್ರಯತ್ನ ಪಡಿ, ಅವ್ರ ಎದುರಿಗೆ ಎದುರಾಡಬಾರ್ದು. ಒಂದು ವ್ಯವಸ್ಥೆ ಬೇಡವ ಸಮಾಜದಲ್ಲಿ, ಊರಿಗೆ ಹಿರಿಯ ಅಂತ, ಗ್ರಾಮಕ್ಕೆ ಹಿರಿಯ ಅಂತ, ಜಾತಿಗೆ ಮುಖಂಡ ಅಂತ, ಮನೆಗೊಬ್ಬ ವ್ಯಕ್ತಿ ಅಂತ. ಹಾಗೆ ಸಂವಿಧಾನನೂ ರಾಷ್ಟ್ರಪತಿನ ಅದೇ ಥರ ಇಡ್ತು, ಒಂದು ಜಾಗವನ್ನು ವಿವಾದ ಮಾಡಬಾರ್ದು. ಹಾಗಾಗಿ ರಾಷ್ಟ್ರಪತಿ ಚುನಾವಣೆಯನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸೋಕ್ಕೆ ಆಗೋದಿಲ್ಲ ಅಂತ ಡಾಕ್ಟರ್ ಬಾಬಾ ಸಾಹೇಬರು ಸೇರಿಸಿದ್ರು ಸಂವಿಧಾನದಲ್ಲಿ. ಈ 38, 39 ಅಮೆಂಡ್ಮೆಂಟ್ ಏನು ಗೊತ್ತಾ, ಇಂದಿರಾ ಗಾಂಧಿ ಇನ್ನು 3 ಹೆಸರು ಸೇರಿಸಿದ್ರು ಅದಕ್ಕೆ. ನೀವು ಪ್ರಧಾನಮಂತ್ರಿ ಆಯ್ಕೆನೂ ಪ್ರಶ್ನಿಸುವಾಗಿಲ್ಲ, ಉಪರಾಷ್ಟ್ರಪತಿ ಆಯ್ಕೆನೂ ಪ್ರಶ್ನಿಸುವಾಗಿಲ್ಲ, ಸ್ಪೀಕರ್ ಆಯ್ಕೆನೂ ಪ್ರಶ್ನಿಸುವಾಗಿಲ್ಲ ಅಂತ ಅಮೆಂಡ್ಮೆಂಟಲ್ಲಿ ಸೇರಿಸಿದ್ರು. ತಿನ್ನೋದು ತಾನು, ಒರೆಸಿದ್ದು ಇನ್ನಿಬ್ಬರು ಮುಖಕ್ಕೆ. ತಿಂದಿದ್ದು ತಾನು ಪ್ರಧಾನಮಂತ್ರಿ ಚುನಾವಣೆಯನ್ನು ಪ್ರಶ್ನಿಸಬಾರ್ದು ಅಂತ, ಪಕ್ಕದಲ್ಲಿ ಉಪರಾಷ್ಟ್ರಪತಿ ಮತ್ತು ಸ್ಪೀಕರ್ ಬಾಯಿಗೂ ಒಂದು ಸ್ವಲ್ಪ ಬೆಣ್ಣೆ ಒರೆಸ್ಬಿಟ್ರು. ಇರಲಿ ಅವ್ರದ್ದು, ಬರೀ ನನ್ನ ಬಾಯಿ ಮಾತ್ರ ಯಾಕೆ ಕಾಣೋದು ಅಂತ. ಇದೆಲ್ಲವನ್ನು ವಾಪಸ್ ತೊಗೊಂಡ್ರು ಮೊರಾರ್ಜಿ ದೇಸಾಯಿ ಕಾಲದಲ್ಲಿ. ನಾನು ಆಗಲೇ ಹೇಳಿದ್ನಲ್ಲ, ಮೊರಾರ್ಜಿ ದೇಸಾಯಿ ಅವರು 2 ಅಮೆಂಡ್ಮೆಂಟು ಈ ಎಲ್ಲ ಅನ್ಯಾಯಗಳನ್ನ, ಅತ್ಯಾಚಾರಗಳನ್ನ, ಅನಾಚಾರಗಳನ್ನ ಸರಿ ಮಾಡೋಕ್ಕೆ ಅಂತ ಉಪಯೋಗಿಸಿದ್ದು. ಆದರೆ ಇಂದಿರಾ ಗಾಂಧಿ ತೊಗೊಂಡು ಬಂದಂಥ ಅಮೆಂಡ್ಮೆಂಟ್ ಇದು. ಇಂದಿರಾ ಗಾಂಧಿ ಮತ್ತು ಕಾಂಗ್ರೆಸ್ ಈ ದೇಶಕ್ಕೆ 7 ಜನ್ಮಗಳಲ್ಲೂ ಅವರು 7 ಪೀಳಿಗೆನೂ ಕೂಡ ಈ ದೇಶ ಪ್ರಜಾಸತ್ತಾತ್ಮಕವಾಗಿ ಕ್ಷಮಿಸೋದಿಲ್ಲ, ಯಾವತ್ತೂ ಕ್ಷಮಿಸೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಸತ್ಯ ಅನ್ನೋದು ಮುಚ್ಚಿಡೋಕ್ಕೆ ಬರೋದಿಲ್ಲ. ಯಾವಾಗಲೂ ಒಬ್ಬರು ವಿಕಾಸ್ ಅಂತವ್ರು ಹೊರಗೆ ಬಂದೇ ಬರ್ತಾರೆ, ಸತ್ಯ ತೆರೆದಿಡ್ತಾರೆ ಅವರು. ಸಮಾಜ ಅದನ್ನು ಒಪ್ಕೊಳ್ಳೋಕ್ಕೆ ಅಂತ ಶುರು ಮಾಡುತ್ತೆ ಒಂದ್ಸಲಿ. ಸತ್ಯವನ್ನು ಮುಚ್ಚಿಡೋಕ್ಕೆ ಬರೋದಿಲ್ಲ. 42ನೇ ಅಮೆಂಡ್ಮೆಂಟನ್ನು ಎಮರ್ಜೆನ್ಸಿಲೇ ತೊಗೊಂಬರ್ತಾರೆ. ಮತ್ತೆ 42ನೇ ಅಮೆಂಡ್ಮೆಂಟಲ್ಲಿ 51ಕ್ಕಿಂತ ಜಾಸ್ತಿ ತಿದ್ದುಪಡಿ ತೊಗೊಂಡ್ಬರ್ತಾರೆ. 1-2 ಅಲ್ಲ, 51ಕ್ಕಿಂತ ಜಾಸ್ತಿ ತಿದ್ದುಪಡಿ ತೊಗೊಂಡು ಬರ್ತಾರೆ. ನಮ್ಮ ಸಂವಿಧಾನದಲ್ಲಿ ಇವತ್ತು ನಾವು ಓದಿದ್ವಲ್ಲ, ಸೆಕ್ಯುಲರ್ ಮತ್ತು ಸೋಷಿಯಲಿಸ್ಟು ಎರಡೂ ಕೂಡ ಇರಲಿಲ್ಲ. ಇವತ್ತು ನಿಮ್ಮ ಎದುರಿಗೆ ನಾನು ಘಂಟಾಘೋಷವಾಗಿ ಹೇಳಲಿಕ್ಕೆ ಅಂತ ಬಯಸ್ತೀನಿ, ಈ 2 ಶಬ್ದವನ್ನು ಸೇರಿಸಲಿಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮೇಲೆ ಕಾಂಗ್ರೆಸ್ನವರು ತುಂಬ ಒತ್ತಡ ಇತ್ತು. ಆದರೆ ಚರ್ಚೆಯಲ್ಲಿ ಅವರು ಭಾಷಣ ಮಾಡ್ತಾ ನಿರಾಕರಿಸ್ತಾರೆ. ಅವ್ರು ಹೇಳ್ತಾರೆ, ಒಂದು ದೇಶ ಯಾವ ಧ್ಯೇಯದ ವಿಚಾರದ ಆಧಾರದ ಮೇಲೆ ನಡೆಯಬೇಕೋ, ಯಾವ ಆರ್ಥಿಕ ವ್ಯವಸ್ಥೆಯ ಆಧಾರದ ಮೇಲೆ ನಡಿಬೇಕೋ, ಅದನ್ನು ಆಯಾಯ ಕಾಲದಲ್ಲಿ ಇರ್ತಕ್ಕಂಥ ಡೈನಮಿಕ್ ಲೀಡರ್ಶಿಪ್, ಡೈನಮಿಕ್ ಸೊಸೈಟಿ ಮತ್ತು ಡೈನಮಿಕ್ ಇದು ಅವ್ರ ನಿರ್ಣಯ ತಗೊಳ್ಬೇಕು. ನಾನಿವತ್ತು ಸಮಾಜವಾದಿ ಅಂತೇಳಿ ನಾಳೆ ಬಂಡವಾಳಶಾಹಿ ಬೇಕು ಅಂತ ಹೇಳಿದ್ರೆ ಅವ್ರಿಗೆ ಆಯ್ಕೆ ಮಾಡ್ಕೊಳ್ಳುವಂಥ ಸ್ವಾತಂತ್ರ್ಯ ಇರಬೇಕು. ಇವತ್ತು ನಾವು ಸೋಷಿಯಲಿಸ್ಟ್ ಅನ್ನೋದನ್ನು ಸೇರಿಸ್ಕೊಂಡಿದ್ದೀವಿ, ಸೋಷಿಯಲಿಸ್ಟ್ ಜಗತ್ತಿನಲ್ಲಿ ಬದುಕ್ತಾ ಇದ್ದೀವ ನಾವು.
ನಾವು ಬದುಕ್ತಾ ಇದ್ದೀವಿ. ಇಡೀ ಜಗತ್ತಲ್ಲಿ ಸೋಷಿಯಲಿಸಮ್ ಸತ್ತೋಗಿದೆ. ನಮ್ಮ ದೇಶದಲ್ಲಿ ಕೆಲವು ಪಾರ್ಟಿಗಳಿಗೆ ಬ್ರ್ಯಾಕೆಟ್ನಲ್ಲಿ ಮಾತ್ರ ಇದು ಸೋಷಿಯಲಿಸಮ್ ಇದೆ ಅಷ್ಟೇ. ಬ್ರ್ಯಾಕೆಟ್ನಲ್ಲಿ ಮಾತ್ರ ಸೋಷಿಯಲಿಸಮ್ ಎಲ್ಲೂ ಇಲ್ಲ ಇವತ್ತು ಆರ್ಥಿಕ ವ್ಯವಸ್ಥೆ ಸಮಾಜವಾದ ಜಗತ್ತಿನ ಯಾವ ದೇಶದಲ್ಲೂ ಇಲ್ಲ. ಆದರೆ ನಮ್ಮ ದೇಶದ ಸಂವಿಧಾನದಲ್ಲಿ ಇಂದಿರಾ ಗಾಂಧಿ ಕೃಪೆ ಕಾರಣಕ್ಕಿದೆ. 42ನೇ ಅಮೆಂಡ್ಮೆಂಟಲ್ಲಿ 51 ತಿದ್ದುಪಡಿಗಳನ್ನ ತೊಗೊಂಡು ಬರ್ತಾರೆ. ಸೆಕ್ಯುಲರು ಮತ್ತು ಸೋಷಿಯಲಿಸಮ್ ಅನ್ನುವಂಥ 2 ಶಬ್ದಗಳನ್ನ ಹಾಕ್ತಾರೆ. ಹೀಗೆ ಇದು ನಾನು ಹೇಳಿರ್ತಕ್ಕಂಥ ಸೀಮಿತ ಸಂಗತಿಗಳನ್ನ ಅಂತಾರೆ. ಪುಸ್ತಕವನ್ನು ಖರೀದಿ ಮಾಡಿ ಅವ್ರು ಯಾವ್ಯಾವ ವಿಷಯಕ್ಕೆ ಅಮೆಂಡ್ಮೆಂಟ್ ತೊಗೊಂಡು ಬಂದರು ಅಂತ ನೋಡಿ ಅಂತಲೇ. ಹಾಗಾದರೆ ಸಂವಿಧಾನದ ಮೇಲೆ ಅತ್ಯಾಚಾರ ಮಾಡಿದವರು, ಸಂವಿಧಾನದ ಮೇಲೆ ಅನ್ಯಾಯ ಮಾಡಿದವರು, ಸಂವಿಧಾನವನ್ನು ತಿದ್ದುಪಡಿ ಅಲ್ಲ ಸಂವಿಧಾನವನ್ನು ವಿಕೃತವಾಗಿ ಕರೆಕ್ಷನ್ ಮಾಡಿರ್ತಕ್ಕಂಥವ್ರು ಯಾರು ಅಂತ ಕೇಳಿದ್ರೆ ಇವತ್ತು ಈ ಕಾಂಗ್ರೆಸ್ನವರು ಮತ್ತು ನಕಲಿ ಗಾಂಧಿ ವಂಶದವರು. ಗಾಂಧಿ ಅಂತಕ್ಕಂಥ ಹೆಸರಿನಲ್ಲಿದ್ದಂಥ ಮಹಾತ್ಮನ ಉಪಯೋಗಿಸ್ಕೊಂಡು ಇವತ್ತು ತಮ್ಮ ಹೆಸರಿನ ಮುಂದೆ ಗಾಂಧಿ ಸೇರಿಸ್ಕೊಂಡು ಇಡೀ ದೇಶದ ಮೇಲೆ ಮಂಕುಬೂದಿ ಎರಚೋದ್ರಲ್ಲಿ ಇನ್ನೂ ಕೂಡ ಪಾರ್ಷಿಯಲ್ ಆಗಿ ಸಕ್ಸಸ್ಫುಲ್ ಆಗಿದ್ದಾರೆ. ಇನ್ನೂ ಕೂಡ ಇಲ್ಲಿರ್ತಕ್ಕಂಥವ್ರು ಎಲ್ರಿಗೂ ಕೂಡ ಒಂದು ಕರ್ತವ್ಯ ಇದೆ, ಆ ಗಾಂಧಿ ಹೆಸರಿನ ದುರುಪಯೋಗವನ್ನು ತಡಿಬೇಕಾಗಿರ್ತಕ್ಕ. ಯಾವಾಗ ಅದರ ದುರುಪಯೋಗನೂ ಜನರಿಗೆ ಮಂಕುಬೂದಿ ಎರಚೋದ್ರಲ್ಲಿ ಸ್ವಲ್ಪ ವಿಫಲ ಆಗ್ತಾ ಇದ್ದೀವಿ ಅಂತ ಅನ್ನಿಸ್ತು. ಈಗ ಹೊಸದೊಂದು ಸಾಧನ ತೊಗೊಂಡು ಬಂದಿದ್ದಾರೆ, ಸಂವಿಧಾನದ ಒಂದು ಹೊಸದೊಂದು ಸಾಧನ ತೊಗೊಂಡ್ಬಂದಿದ್ದಾರೆ ಅಂತಲೇ. ಸ್ಮಾರಕಗಳನ್ನ ನಿರ್ಮಾಣ ಮಾಡಿದ್ರು, ಬಾಬಾ ಸಾಹೇಬರಿಗೆ ಭಾರತ ರತ್ನ ಕೊಡಲಿಕ್ಕೆ ಒತ್ತಾಯ ಮಾಡಿದ್ರು. ಬಾಬಾ ಸಾಹೇಬರ ಸ್ಮಾರಕಗಳು ಎಲ್ಲಾಗಬೇಕೋ ಆ ಎಲ್ಲ ಜಾಗಗಳಲ್ಲಿರುವಾಗ ಮಾಡಿದ್ರು. 1926ನೇ ಇಸ್ವಿ ನವಂಬರ್ 26 ನ್ಯಾಯಾಂಗ ದಿನ ಅಥವಾ ವಕೀಲರ ದಿನ ಅಂತ ಆಚರಿಸ್ತಾ ಇದ್ರು. ನವಂಬರ್ 26 ಸಂವಿಧಾನ ಗೌರವ ದಿವಸ ಅಂತ ಆಚರಣೆ ಮಾಡಲಿಕ್ಕೆ ನರೇಂದ್ರ ಮೋದಿಯವರು ಮುಖ್ಯಮಂತ್ರಿ ಆದ ಕಾಲದಲ್ಲಿ ಪ್ರಾರಂಭ ಮಾಡಿದರು. ಪ್ರಧಾನಮಂತ್ರಿ ಆದಾಗ ಇದು ಈ ದೇಶಕ್ಕೆ ತೊಗೊಂಡು ಬಂದರು ಅಂತಾರೆ. ಇವತ್ತು ಅಂಥ ಪಕ್ಷ, ಅಂಥ ನೇತೃತ್ವ, ಅಂಥ ಮಾತ್ರ ಸಂಘಟನೆ ಬಗ್ಗೆ ಕೆಸರೆ ಎರಚೋ ಅಂಥ ಪ್ರಯತ್ನ ಮಾಡ್ತಾ ಇದೆ ಅಂತಲೇ. ಇದನ್ನು ಜನರ ಎದುರಿಗೆ ತೆರೆದಿಡಬೇಕೋ ಬೇಡವೋ? ಯಾಕಂದರೆ ಇವತ್ತು ತಮ್ಮ ಕೈಲಿರ್ತಕ್ಕಂಥ ಕೆಲವು ವ್ಯವಸ್ಥೆಗಳ ಜೊತೆಗೆ ಈ ಥರದ ಅಪಪ್ರಚಾರವನ್ನು ಪ್ರತಿಯೊಂದರಲ್ಲೂ ಸಮಾಜವನ್ನು ವಿಂಗಡಿಸೋಕ್ಕೆ, ಯಾವ ಜಾತಿ, ಯಾವ ಸಮುದಾಯ, ಯಾವ ಪ್ರದೇಶ ಒಂದು ಏಕತೆಯ ಭಾವನೆಯ ಜೊತೆಗೆ ಈ ದೇಶದಲ್ಲಿ ಮುನ್ನಡೆಯೋಕ್ಕೆ ಅಂತ ಶುರು ಮಾಡ್ತಾರೋ ಕೂಡಲೇ ಅಲ್ಲ ಅದರ ನಡುವೆ ವಿಭಜನೆಯನ್ನು ಹುಟ್ಟಾಕುವಂಥ ಪ್ರಯತ್ನ ಆರಂಭ ಆಗುತ್ತೆ ನಮ್ಮ ದೇಶದಲ್ಲಿ. ಹಾಗೇ ಸಂವಿಧಾನ, ಹಾಗೇ ಡಾಕ್ಟರ್ ಬಾಬಾ ಸಾಹೇಬ್ರ ಬಗ್ಗೆ ಆಗ್ತಾ ಇರ್ತಕ್ಕಂಥ ಸಂಗತಿಯನ್ನು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ನಾನು ಆರಂಭದಲ್ಲಿ ಹೇಳಿದಂಥ ಶ್ಲೋಕದಿಂದ ಹಿಡಿದು ಅನೇಕ ಘಟನೆಗಳನ್ನ ನಿಮ್ಮ ಎದುರಿಗೆ ನಾನು ಕೆಲವನ್ನು ಮಾತ್ರ ತೆರೆದಿಟ್ಟಿದ್ದೀನಿ. ನಾನೇನು ಪೂರ್ತಿ ತೆರೆದಿಟ್ಟಿದ್ದೀನಿ ಅಂತ ಇಲ್ಲ ಅನ್ಸಲ್ಲಿ. ಅಷ್ಟು ಸಮಯನೂ ಇಲ್ಲ, ಒಂದು ಕಾರ್ಯಕ್ರಮದಲ್ಲಿ ಅದನ್ನು ಹೇಳುವಷ್ಟು ಕಡಿಮೆ ಕೂಡ ಇಲ್ಲ. ಆದರೆ ಕೆಲವನ್ನು ತೆಗೆದಿಟ್ಟಿದ್ದೀವಿ ನಾವು ಅಂತಲೇ. ಆರ್ಟಿಕಲ್ 370 ತೆಗೆದಾಕಕ್ಕೆ ಅಂತಲೇ ಈ ಪಕ್ಷ ಆರಂಭ ಆಯಿತು, ಭಾರತೀಯ ಜನತಾ ಪಕ್ಷ. ಅದನ್ನು ತೆಗೆದಾಕುವವರೆಗೂ ಪ್ರಣಾಳಿಕೆಯಲ್ಲಿ ಸೇರಿಸ್ತಾನೇ ಬಂದ ನಾವು. 50 ವರ್ಷದಿಂದ ಪ್ರಣಾಳಿಕೆಯಲ್ಲಿ ಸೇರಿಸ್ತಾ ಬಂದಿದ್ದೇವೆ. ನಾವೇನು ಮುಚ್ಚುಮರೆ ಮಾಡಲಿಲ್ಲ, ಸಡನ್ನಾಗಿ ಬಿಲ್ ತಂದುಬಿಟ್ವಿ ಅಂತ. 52ನೇ ಇಸ್ವಿಯಿಂದ ನಾವು ಪ್ರಣಾಳಿಕೆಯಲ್ಲಿ ಸೇರಿಸ್ತಾ ಇದ್ದೀವಿ. ಸಡನ್ನಾಗಿ ಎಲ್ಲಿಂದ ಬಿಲ್ ತೊಗೊಂಡು ಬರೋದು? ಎಮರ್ಜೆನ್ಸಿಯಲ್ಲಿ ಮೂಲಭೂತ ಹಕ್ಕುಗಳನ್ನ ಹಿಸುಕಿದಾಗ ಇಲ್ಲಿ ನನ್ನ ಎದುರು ಕೂತ್ಕೊಂಡಿರ್ತಕ್ಕಂಥ ಅನೇಕ ಜನ ಜೈಲಿಗೆ ಹೋಗಿದ್ದಾರೆ. ಜೈಲಿಗೆ ಹೋಗಿದ್ದಾರೆ. ಇವತ್ತು ಪ್ರಜಾಪ್ರಭುತ್ವದಲ್ಲಿ ನಾವು ನಿರಮ್ಮಳವಾಗಿ ಉಸಿರಾಡ್ತಾ ಇದ್ದರೆ ಇಲ್ಲಿ ಕೂತ್ಕೊಂಡಿರ್ತಕ್ಕಂಥ ಅನೇಕರು ಜೈಲಿಗೆ ಹೋದ್ರಲ್ಲ 2 ವರ್ಷ 2.5 ವರ್ಷ. ಆ ಕಾರಣಕ್ಕೆ ಕಾಂಗ್ರೆಸ್ ಕೊಟ್ಟಿರ್ತಕ್ಕಂಥ ಭಿಕ್ಷೆ ಎಲ್ಲ ನಮಗಿದ, ನಾವು ಪಡ್ಕೊಂಡಿರ್ತಕ್ಕಂಥ ಸ್ಥಾನ ನಮ್ದಿದ. ಆ ಹೋರಾಟದ ಕಾರಣ ಇವತ್ತು ಆ ಥರದ ಸಂಘಟನೆಗಳು ಮತ್ತು ಆ ಥರದ ವಿಚಾರದ ಬಗ್ಗೆ ಕೆಸರೆ ಎರಚುವಂಥ ಒಂದು ಗಂಭೀರವಾಗಿರ್ತಕ್ಕಂಥ ಪ್ರಯತ್ನ ವಿಶೇಷವಾಗಿ ಕಳೆದ ಚುನಾವಣೆಯ ಸುತ್ತಮುತ್ತ ನಡೆಯಿತು. ನಾವು ಅದರಿಂದ ಹೆದರಿದ್ದೀವಿ ಅಂತ ಇಲ್ಲ, ನಾವು ಅದರಿಂದ ಆತಂಕಿತರಾಗಿದ್ದೀವಿ ಅಂತ ಏನಿಲ್ಲ. ಯಾಕಂದರೆ ಈ ಸಮಾಜ ಕಾಲಘಟ್ಟದಲ್ಲಿ ಆ ಥರದ ಎಲ್ಲ ಸವಾಲುಗಳನ್ನ ಅತ್ಯಂತ ಸಮರ್ಥವಾಗಿ ಎದುರಿಸ್ಕೊಂಡು ಬಂದಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಆ ಥರ ಸವಾಲನ್ನು ಎದುರಿಸಿದಂಥ ಒಂದು ಸಂಕೇತ ಈ ದೇಶದಲ್ಲಿ. ಇದಲ್ಸೆ ಸಿಂಬಲಿಸಮ್ ಆಫ್ ದಟ್ ಆ್ಯಕ್ಟಿವಿಟಿ. ಸಂಘಟನೆ, ಸಂಘರ್ಷ, ಶಿಕ್ಷಣ ಅನ್ನುವಂಥ 3 ವಿಚಾರದ ಜೊತೆಗೆ ಭಾರತದ ಸಂಸ್ಕೃತಿಯ ಆಧಾರದ ಮೇಲೆ ನಮ್ಮ ಜೀವನದ ಅನೇಕ ಸಂಗತಿಗಳನ್ನ ಕಟ್ಕೊಳ್ಬೇಕು, ಅನ್ಯಾಯಗಳಿಗೆ ಉತ್ತರವನ್ನು ಕೊಟ್ಕೊಳ್ಬೇಕು, ಹಕ್ಕುಗಳನ್ನೂ ಪಡ್ಕೊಳ್ಬೇಕು. ಅದರಲ್ಲೇನು ರಾಜಿ ಇಲ್ಲ. ಆದರೆ ಭಾರತದ ಚೌಕಟ್ಟಿನ ಒಳಗೆ, ಸಂವಿಧಾನದ ಚೌಕಟ್ಟಿನ ಒಳಗೆ, ಈ ನೆಲದ ನಮ್ಮ ಸಂಸ್ಕೃತಿಯ ಚೌಕಟ್ಟಿನ ಒಳಗೆ ನಮ್ಮ ಹಕ್ಕುಗಳನ್ನೂ ಪಡ್ಕೊಳ್ಬೇಕು, ಅನ್ಯಾಯವನ್ನು ಸರಿ ಮಾಡ್ಕೊಳ್ಬೇಕು, ಮೇಲೂ ಬರಬೇಕು ಅಂತ ತನ್ನ ಸಮಾಜಕ್ಕೆ ಹೇಳಿಕೊಟ್ಟಂಥ, ಅದಕ್ಕೋಸ್ಕರ ಸಕ್ರಿಯವಾಗಿದ್ದಂಥ ಒಬ್ಬ ಬಹುದೊಡ್ಡ ಮಹಾಪುರುಷ ಈ ಶತಮಾನದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಹಾಗಾಗಿ ಸಂಘಚಾಕೆಗಳಲ್ಲಿ ಪ್ರತಿನಿತ್ಯ ಟಕ್ಕರೋ ಭೀಮರಾವಚ್ಚ ಫುಲೆ ನಾರಾಯಣ ಗುರು ಅಂತ ಪ್ರತಿನಿತ್ಯ ಹೇಳೋದು ಅಂತ. ಹಾಗಾಗಿ ನರೇಂದ್ರ ಮೋದಿಯವರು ನವಂಬರ್ 26ಕ್ಕೆ ಸಂವಿಧಾನ ಗೌರವ ದಿವಸ ಅಂತ ಆಚರಣೆ ಮಾಡೋದಕ್ಕೆ ಅಂತ ಕರೆ ಕೊಟ್ಟಿದ್ದು.
ಹಾಗಾಗಿ ಇವತ್ತು ಅನೇಕ ವ್ಯವಸ್ಥೆಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬರಿಗೆ ಗೌರವ ಕೊಡಬೇಕಾಗಿರ್ತಕ್ಕಂಥ ಸಂಗತಿಗಳನ್ನ ತಂದಿರತಕ್ಕಂಥದ್ದು ಸಂವಿಧಾನ ಮತ್ತು ಡಾಕ್ಟರ್ ಬಾಬಾ ಸಾಹೇಬರ ಬಗೆಗಿನ ಈ ದೇಶದ ಕಡೆಯ ಮನುಷ್ಯನ ಬದ್ಧತೆಯನ್ನು ಪ್ರಶ್ನಿಸುವಂಥ ಹಕ್ಕು ಯಾರಿಗೂ ಕೂಡ ಇಲ್ಲ ಅಕಸ್ಮಾತ್ ಅವ್ರು ಪ್ರಶ್ನಿಸಲಿಕ್ಕೆ ಅಂತ ಹೊರಟ್ರೆ ಅವ್ರ ಬಂಡವಾಳವನ್ನು ಬಯಲು ಮಾಡಬೇಕಾಗಿತ್ತು ಅನ್ಸಲಿ. ನೀವು ಈ ಪುಸ್ತಕವನ್ನು ಕೊಂಡುಕೊಳ್ಳಿ ಅಂತ ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದ್ದು ಅನ್ಸಲಿ. ಯಾಕಂದರೆ ವಿಕಾಸಿ ಎಲ್ಲ ಸಂಗತಿಗಳನ್ನ ಬರೆಯೋವರೆಗೆ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ಇದರಲ್ಲಿ 10% ನಮಗೆ ಗೊತ್ತಿರಲಿಲ್ಲ, ನಾಟ್ ಈವನ್ 10%. ಈಗಲೂ ವೇದಿಕೆಯಲ್ಲಿ ಶ್ರೀನಿವಾಸ್ ಪೂಜಾರಿ ಅವ್ರು ಮಾತಾಡ್ತಾ ಇರುವಾಗ ನನ್ನ ಡೌಟ್ಗಳನ್ನ ನಾನು ಪರಿಹರಿಸ್ಕೊಳ್ತಾನೆ ಇದ್ದೆ ಅನ್ಸಲಿ. ರಾಜ್ಯಸಭೆ ಸದಸ್ಯರಾಗಿ ಡೇಟ್ ಯಾವುದು, ಅವರು ರಾಜೀನಾಮೆ ಕೊಟ್ಟಿದ್ದ ಡೇಟ್ ಯಾವುದು ತಿಳ್ಕೊಬೇಕಿದ್ದನ್ನು ಅನ್ಸಲ್ಲ. ಅದನ್ನು ತಿಳ್ಕೊಂಡು ಕಾಂಗ್ರೆಸ್ನವ್ರು ಮಾಡ್ತಾ ಇರ್ತಕ್ಕಂಥ ಅರ್ಬನ್ ನಕ್ಸಲರು ಮಾಡ್ತಾ ಇರ್ತಕ್ಕಂಥ, ನಗರದ ನಕ್ಸಲರು ಮಾಡ್ತಾ ಇರ್ತಕ್ಕಂಥ ಸಮಾಜವನ್ನು ಒಡಿತಕ್ಕಂಥ ಪ್ರಯತ್ನಗಳೇನಿದೆ, ಆ ಒಡಿತಕ್ಕಂಥ ಪ್ರಯತ್ನಗಳಿಗೆ ನಮ್ಮ ತರ್ಕದ ಮುಖಾಂತರ ನಾವು ಉತ್ತರ ಕೊಡಬೇಕು. ವಿ ಡೋಂಟ್ ವಾಂಟ್ ಟು ಕ್ರಿಯೇಟ್ ನಾಯ್ಸನ್. ನಮಗೆ ಗದ್ದಲ ಮಾಡಬೇಕು ಅಂತಕ್ಕಂಥ ಅವಶ್ಯಕತೆ ಇಲ್ಲ, ಮಾಡೋದೇ ಇಲ್ಲ ಆದರೆ ನಾವು ನಮ್ಮ ತರ್ಕದ ಮುಖಾಂತರ ಈ ಎಲ್ಲ ಸಂಗತಿಗಳನ್ನ ನಾವು ಎದುರಿಸ್ತಕ್ಕಂಥವ್ರೆ, ಅದನ್ನು ಎದುರಿಸ್ತಾ ಬಂದಿದ್ದೀವಿ, ಇದನ್ನು ಕೂಡ ಎದುರಿಸ್ತೀವಿ, ನಾವು ಸಫಲರಾಗ್ತೀವಿ. ಯಾಕಂದರೆ ನಮಗೆ ಸಂವಿಧಾನದ ಬಗ್ಗೆ ಬದ್ಧತೆಯೂ ಇದೆ, ಬಾಬಾ ಸಾಹೇಬ್ರ ಬಗ್ಗೆ ಗೌರವನೂ ಇದೆ, ಹಾಗೆ ಈ ದೇಶ ಒಂದು ಅನ್ನೋದ್ರ ಬಗ್ಗೆ ಅಪಾರವಾಗಿರ್ತಕ್ಕಂಥ ನಂಬಿಕೆ ಕೂಡ ಇದೆ ಅನ್ಸಲೆ. ಹಾಗೆ ಇದನ್ನು ಜನಮಾನಸದಲ್ಲಿ ಒಡಮೂಡಿಸ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಪರಿಶ್ರಮ ಹಾಕುವಂಥ ಮನಸ್ಸು ಮತ್ತು ಪರಿಶ್ರಮ ಹಾಕುವಂಥ ಸಾಮರ್ಥ್ಯ ಇವೆರಡೂ ಕೂಡ ಇದೆ. ನಿಮ್ಮೆಲ್ಲರ ಸಹಕಾರದ ಜೊತೆಗೆ ಅದನ್ನು ಮಾಡ್ತೀವಿ ಅಂತ ಹೇಳ್ತಾ ಅನ್ಸಲಿ. ಸಮಾಜದಲ್ಲಿರ್ತಕ್ಕಂಥ ಕಡೇ ವ್ಯಕ್ತಿಯ ಮಧ್ಯದಲ್ಲೂ ಕೂಡ ನಾವು ಈ ಸತ್ಯವನ್ನು ತೆರೆದಿಡಬೇಕು ಅಂತ ನಿಮ್ಮ ಹತ್ರ ವಿನಂತಿ ಮಾಡ್ತಾ, ಮತ್ತೊಂದು ಸಲ ಈ ಪುಸ್ತಕವನ್ನು ಕೊಂಡುಕೊಳ್ಳಿ, ಓದಿ ಅಂತ ವಿನಂತಿ ಮಾಡ್ತಾ, ಈ ಪುಸ್ತಕವನ್ನು ಕೊಂಡ್ಕೊಂಡ ನಂತರ ಮನೆಗೆ ತಗೊಂಡೋಗಿ ರಿಟೈರ್ ಆದಮೇಲೆ ಓದೋಣ ಅಂತ ಇಡೋಕ್ಕೆ ಅಂತ ಹೋಗಬೇಡಿ. ಮುಂದಿನ ವರ್ಷ ಯಾವಾಗಾದರೂ ಪುರ್ಸೋತ್ ಸಿಕ್ಕಾಗ ಓದೋಣ ಅಂತ ಹೋಗಬೇಡಿ ಅಂತ. ಯಾಕಂದರೆ ಮೈಸೂರಿನಲ್ಲಿ ನಮ್ಮೊಬ್ಬರು ಹಿರಿಯರಿದ್ದು, ಅವ್ರು ತುಂಬ ಪುಸ್ತಕ ಕೊಂಡ್ಕೊಳ್ತಾ ಇದ್ರು. ಅವ್ರಿಗೆ ನಾನೇ ಕೇಳ್ತಾ ಇದ್ದೆ ಅಂತಲೇ, ಇಷ್ಟೊಂದು ಪುಸ್ತಕ ಕೊಂಡ್ಕೊಳ್ತೀನಲ್ಲ, ಅದು ರಿಟೈರ್ ಆದಮೇಲೆ ಓದೋಕ್ಕೆ ಅಂತ ಬೇಕು ಅಂತ ಕೊಂಡ್ಕೊಂಡಿದ್ದೀನಿ. ಇದು ರಿಟೈರ್ ಆದಮೇಲಲ್ಲ, ಇವತ್ತೇ ಓದೋಕ್ಕೆ ಶುರು ಮಾಡಬೇಕಾಗಿರ್ತಕ್ಕಂಥದ್ದು. ನರೇಂದ್ರ ಮೋದಿಯವರು 2 ದೊಡ್ಡ ಕೆಲಸ ಮಾಡಿದ್ರು ಪ್ರಧಾನಮಂತ್ರಿ ಆದಮೇಲೆ. ನೀವೇ ಯೋಚನೆ ಮಾಡಿ, ನಾನು ಆ ವಿಷಯ ಹೇಳ್ತೀನಿ, ನೀವೇ ಆಲೋಚನೆ ಮಾಡಿ. ಇಲ್ಲಿರ್ತಕ್ಕಂಥ ಎಷ್ಟು ಜನರ ಮನೆಗಳಲ್ಲಿ ಈಗ ಒಂದು 3-4 ವರ್ಷಕ್ಕಿಂತ ಮುಂಚೆ ಮನೆಯ ವಾರ್ಡ್ರೋಬ್ನಲ್ಲಿ ರಾಷ್ಟ್ರಧ್ವಜವು ಒಂದು ಅನಿವಾರ್ಯ ಐಟಮ್ ಅಂತ ಇಲ್ಲಿ ಎಷ್ಟು ಜನರ ಮನೆಯಲ್ಲಿ 3-4 ವರ್ಷದ ಕೆಳಗಿತ್ತು ಅಂತ ಕೇಳಿದ್ರೆ ನಾನು ಅಂದ್ಕೊಳ್ತೀನಿ ನಾಟ್ ಇವನ್ ಎ ಸಿಂಗಲ್ ಪರ್ಸನ್. ಇವತ್ತು ನನ್ನ ರೂಮ್ನಲ್ಲೂ ಕೂಡ ನಂದು ರಾಷ್ಟ್ರಧ್ವಜ ಇದೆ. ಯಾಕಂದರೆ ನಾಳಿದ್ದು ಆಗಸ್ಟ್ 15ಕ್ಕೆ ಹಾರಿಸ್ಬೇಕು, ಹರ್ಗರ್ ತಿರಂಗದಲ್ಲಿ ಹಾರಿಸ್ಬೇಕು. ಆ ಹಾರಿಸ್ಬೇದಾಗ ಪ್ರತಿ ವರ್ಷವೂ ಕೊಂಡ್ಕೊಂಡು ಬರಬೇಕಾಗಿಲ್ಲ, ಹೋದ ವರ್ಷದನ್ನು ಈ ವರ್ಷವೂ ಹಾರಿಸ್ಬೋದು ಅಂತಲ್ಲ. ನಾವು ಆಗಸ್ಟ್ 15 ಜನವರಿ 26 ಎಲ್ಲಿವರೆಗೆ, ಅದು 10ನೇ ಕ್ಲಾಸಿನವರೆಗೆ. ಯಾಕೆ? ಅಟೆಂಡೆನ್ಸ್ ಹೆದರಿಕೆಗೆ. ಫಸ್ಟ್ PUCಗೆ ಬಂದಮೇಲೆ ಅಟೆಂಡೆನ್ಸ್ ಹೆದರಿಕೆಯೂ ಇಲ್ಲ. ಹೀಗಾಗಿ ಅರ್ಧದಷ್ಟು ಜನ NCC ಹುಡುಗರಿಗೆ, NSS ಹುಡುಗರಿಗೆ, ರಾಷ್ಟ್ರಧ್ವಜ ಅಂದರೆ ಯಾರಿಗೆ? NCC ಹುಡುಗರಿಗೆ. ರಾಷ್ಟ್ರಧ್ವಜ ಅಂದರೆ ಯಾರಿಗೆ? NSS ಹುಡುಗರಿಗೆ, NCC ಹುಡುಗರಿಗೆ, NSS ಹುಡುಗಿಯರಿಗೆ. ಇದು ಅಲ್ಲ ಅನ್ನೋವಂಥವ್ರು ಯಾರಾದರೂ ಇದ್ದರೆ ಆಮೇಲೆ ನನಗೆ ಸಿಕ್ಕ್ರಿ ಒಂದ್ಸಲ. ಅಲ್ಲ ಅನ್ನೋವಂಥವ್ರು ಇದ್ದರೆ, ನಾನು ಎಲ್ಲಿವರೆಗೆ NCCಲಿದ್ದೆ ಅಲ್ಲಿವರೆಗೆ ನಾನು ಕೂಡ ಹೋಗ್ತಿದ್ದೆ. ಯಾವತ್ತು NCCಯಿಂದ ಮುಕ್ತನಾದೆ ನಾನು, ಅದಾದ ನಂತರ ನಾನು ಕೂಡ ಹೋಗಿಲ್ಲ. ಇದು ಬಿಟ್ಟರೆ ರಾಷ್ಟ್ರಧ್ವಜ ಎಲ್ಲಿ ಅಂತ ಕೇಳಿದ್ರೆ ಸರ್ಕಾರಿ ಕಚೇರಿಗಳಲ್ಲಿ. ಇದು ಬಿಟ್ಟರೆ ರಾಷ್ಟ್ರಧ್ವಜ ಅಂದರೆ ಎಲ್ಲಿ ಅಂದರೆ ಆ ಕ್ರಿಕೆಟ್ ಟೀಮ್ನವ್ರು ಗೆದ್ದರೆ ಹೆಗಲ ಮೇಲೆ ಹಾಕ್ಕೊಂಡು ಆ ಸ್ಟೇಡಿಯಂನಲ್ಲಿ ಓಡಾಡ್ತಾ ಇರುವಾಗ ರಾಷ್ಟ್ರಧ್ವಜ. ಇದು ಬಿಟ್ಟರೆ ಭಾವನಾತ್ಮಕ ಕ್ಷಣದಲ್ಲಿ ಸೈನಿಕರು ದೇಶಕ್ಕೋಸ್ಕರ ಬಲಿದಾನ ಮಾಡಿದಾಗ ಅವರ ಪಾರ್ಥಿವ ಶರೀರ ರಾಷ್ಟ್ರಧ್ವಜದಲ್ಲಿ ಸುತ್ಕೊಂಡು ಮನೆಗಳಿಗೆ ಬರ್ತಿತ್ತು ಅನ್ಸಲೆ. ಇದೆಲ್ಲವೂ ವಿಶೇಷ ಸಂದರ್ಭಗಳಲ್ಲಿ, ಕೆಲವು ಬಲಿದಾನದ್ದು, ಕೆಲವು ವಿಶೇಷ ಸಂದರ್ಭಗಳು. ಸಾಮಾನ್ಯ ಜನರ ನಡವಳಿಕೆಯಲ್ಲಿ, ಸಾಮಾನ್ಯ ಜನರ ಜೀವನದಲ್ಲಿ ರಾಷ್ಟ್ರಧ್ವಜ ಎಲ್ಲಿತ್ತು ಅಂತ ಯೋಚನೆ ಮಾಡಿ. ಇಲ್ಲದೇ ಇರೋ ಕಾನೂನನ್ನು ಹಾಕ್ಬಿಟ್ಟು ಇದೇ ಅಂಗಡಿದು, ಇದೇ ನೇಯ್ಗೆದು ರಾಷ್ಟ್ರಧ್ವಜ ತಗೊಳ್ಬೇಕು, ಅದನ್ನು ಇಷ್ಟೊತ್ತಿಂದ ಇಷ್ಟೊತ್ತವರೆಗೆ ಹಾರಿಸ್ಬೇಕು, ಇಷ್ಟೇ ಎತ್ತರದಲ್ಲಿ ಹಾರಿಸ್ಬೇಕು, ಇದೇ ಸೈಜ್ ಸರಿ ಇದೆ, ಪ್ರಪೋರ್ಷನಲ್ ಸೈಜ್ ಸರಿ ಇದೆ ಅಂತಲೇ. ಮೋದಿಯವ್ರ ಸರ್ಕಾರ ಬಂದ ನಂತರ ಅದರಲ್ಲಿರ್ತಕ್ಕಂಥ ಅನೇಕ ನಿಯಮಗಳಿಗೆ ಬದಲಾವಣೆ ತಗೊಂಡು ಬಂದು ಇವತ್ತು ಇಲ್ಲಿರ್ತಕ್ಕಂಥ 50% ಜನ ಕಾರ್ಯಕರ್ತರು ಮತ್ತು ಹಿತೈಷಿಗಳ ಮನೆಗಳಲ್ಲಿ ನಾನು ನಿಶ್ಚಿತವಾಗಿ ಹೇಳ್ತೀನಿ, ನಿಮ್ಮ ಮನೆ ವಾರ್ಡ್ರೋಬ್ನಲ್ಲಿ ಇವತ್ತು ರಾಷ್ಟ್ರಧ್ವಜ ಇದೆ. ಇಟ್ ಹ್ಯಾಸ್ ಬಿಕಮ್ ಎ ಪಾರ್ಟ್ ಆ್ಯಂಡ್ ಪಾರ್ಸೆಲ್ ಆಫ್ ಅವರ್ ಎವ್ರಿ ಡೇ ಲೈಫ್. ಅದು ನಮ್ಮ ನಿತ್ಯದ ಜೀವನದ ಒಂದು ಭಾಗ ಆಗಿದೆ ರಾಷ್ಟ್ರಧ್ವಜ. ಹಾಗೆ ಸಂವಿಧಾನ ಕೂಡ ನಮ್ಮ ನಿತ್ಯದ ಜೀವನದ ಒಂದು ಭಾಗ ಆಗಬೇಕು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ ಆಗ್ತಾ ಇದೆ. ಅದರಲ್ಲಿ 5 ಬದಲಾವಣೆ ತರಬೇಕು ಅಂತ ಅಂದ್ಕೊಂಡಿರ್ತಕ್ಕಂಥದ್ರಲ್ಲಿ ನಾಗರಿಕ ಕರ್ತವ್ಯ ಕೂಡ ಒಂದು. ಆ ಸಿವಿಕ್ ಡ್ಯೂಟೀಸ್ ಎಲ್ಲಿಂದ ಉಗಮ ಆಗುತ್ತೆ? ಅದು ಕಾನ್ಸ್ಟಿಟ್ಯೂಷನಿಂದಲೇ ಬರ್ತಕ್ಕಂಥದ್ದು. ಆ ಸಿವಿಕ್ ಡ್ಯೂಟೀಸ್ನ ಉಗಮ ಎಲ್ಲಾಗುತ್ತೆ ಅಂತ ಕೇಳಿದ್ರೆ ಅದು ಸಂವಿಧಾನದಿಂದ ಮೂಡಿ ಬರ್ತಕ್ಕಂಥ ಪ್ರಿನ್ಸಿಪಲ್ಸ್, ಅದು ಸಂವಿಧಾನದಲ್ಲಿ ಮೂಡಿ ಬರ್ತಕ್ಕಂಥ ಕಲ್ಪನೆಗಳು. ನಾವು ಆ ಸಂವಿಧಾನ ಕೂಡ ಇಟ್ ಶುಡ್ ಬಿಕಮ್ ಪಾರ್ಟ್ ಆ್ಯಂಡ್ ಪಾರ್ಸೆಲ್ ಆಫ್ ಎವ್ರಿ ಡೇಸ್ ಲೈಫ್. ಅದು ಯಾವುದೋ ಒಂದು ಸಂಘಟನೆ ಕಾರಣಕ್ಕಲ್ಲ, ನಮ್ಮೆಲ್ಲರ ನಿತ್ಯ ಜೀವನದ ಒಂದು ವಸ್ತು ಆಗಬೇಕು, ನಮ್ಮೆಲ್ಲರ ನಿತ್ಯ ಜೀವನದಲ್ಲಿ ಅದು ಇರ್ತಕ್ಕಂಥ ವಿಷಯ ಆಗಬೇಕು, ರಾಷ್ಟ್ರಧ್ವಜದ ಥರನೇ ಆಗಬೇಕು ಅಂತ ಮಾತ್ರ ನಿಮ್ಮ ಹತ್ರ ಮನವಿ ಮಾಡ್ತಾ ಇವತ್ತಿನ
ಎಲ್ಲ ವಿಷಯಗಳನ್ನ ಸಮಾಜದಲ್ಲಿ ಪ್ರಸಾರ ಮಾಡೋದಕ್ಕೆ, ಮಾತಾಡೋದಕ್ಕೆ, ಚರ್ಚೆಯಲ್ಲಿ ತರೋದಕ್ಕೆ ಏನು ಮಾಡಬೇಕು ಅದನ್ನು ಮಾಡಿ ಅಂತ ಮಾತ್ರ ವಿನಂತಿ ಮಾಡ್ತಾ ನನ್ನ ಮಾತುಗಳನ್ನ ನಾನು ಮುಕ್ತಾಯ ಮಾಡ್ತೀನಿ. ಧನ್ಯವಾದ.